ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ತಿಲಕ್. ಮೊದಲಿಗೆ ಹೆಡ್ಲೈನ್ಸ್. ಹಿಜಾಬ್ ವಿಚಾರದ ಬಗ್ಗೆ ಸಿಎಂ ಬಹಿರಂಗ ಹೇಳಿಕೆಗೆ ವ್ಯಾಪಕ ಆಕ್ರೋಶ. ಕೋರ್ಟ್ ತೀರ್ಪು ಮೀರಿ ಸಿಎಂ ಹೇಳಿಕೆ ಖಂಡನೀಯ. ನಗರದಲ್ಲಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅಸಮಾಧಾನ. ಗ್ಯಾರಂಟಿ ಯೋಜನೆಗಳಿಂದ ದಲಿತರ ಅಭಿವೃದ್ಧಿ ಕುಂಠಿತ. ಕಾಂಗ್ರೆಸ್ನಿಂದ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆರೋಪ. ನಗರದಲ್ಲಿ ಕಾಂಗ್ರೆಸ್ ವಿರುದ್ಧ ನಗರದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ವಾಗ್ದಾಳಿ. ಹಿಜಾಬ್ ವಿಚಾರದಲ್ಲಿ ರಾಜಕೀಯ ಬೇಡ, ಶಾಂತಿ ಸೌಹಾರ್ದತೆಗೆ ಏನು ಬೇಕೋ ಅದನ್ನು ಮಾಡಿ. ಸರ್ಕಾರಕ್ಕೆ ನಗರದಲ್ಲಿ ಶಾಸಕ ಸಿಮೆಂಟ್ ಮಂಜು ಸಲಹೆ. ಜಿಲ್ಲೆಯ ಜೀವನಾಡಿ ಹೆಮ್ಮೆಗೆ ಪುರಸಭೆ ಹಿನ್ನೆಲೆ ಕಂಟಕ. ಹೇಮಾವತಿ ನದಿಗೆ ಕಸದ ರಾಶಿ ಹಾಕ್ತಿರುವ ಸಕಲೇಶಪುರ ಪುರಸಭೆ. ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ವಿರೋಧ. ಕೋರ್ಟ್ ತೀರ್ಪಿನ ವಿರುದ್ಧ ಹಿಜಾಬ್ ವಿಚಾರ ಮುನ್ನೆಲೆಗೆ ತಂದು ಕಾಂಗ್ರೆಸ್ ಸರ್ಕಾರ ಕೋಮುಗಲಭೆಗೆ ಕುಮ್ಮಕ್ಕು ನೀಡಲು ಮುಂದಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಜಾಬ್ ಪ್ರಸ್ತುತ ಸಂದರ್ಭದಲ್ಲಿ ವಿಚಾರವೇ ಅಲ್ಲ. ರಾಜ್ಯದಲ್ಲಿ ಬರ ತಾಂಡವ ಆಡ್ತಿದೆ. ಈ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ಗಾಗಿ ಈಗ ಕಾಂಗ್ರೆಸ್ನವರಿಗೆ ಹಿಜಾಬ್ ಟಿಪ್ಪು ಸುಲ್ತಾನ್ ಬೇಕಾಗಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮುಸ್ಲಿಂ ದೇಶಗಳಲ್ಲಿ ಹಿಜಾಬ್ ಯಾರೂ ಹಾಕಲ್ಲ. ಇದೇ ರೀತಿ ವಿಚಾರಗಳನ್ನು ಡೈವರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಜನ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳ ಬಟ್ಟೆ ಹರಿಯುವ ಕಾಲ ಬರಲಿದೆ ಎಂದರು. ರಾಜ್ಯದಲ್ಲಿ ಜನರನ್ನು ಬರಸ್ಥಿತಿ ಕಿತ್ತು ತಿನ್ನುತ್ತಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಅವರನ್ನು ಭೇಟಿ ಮಾಡುವ ನೆಪದಲ್ಲಿ ಹೈಟೆಕ್ ವಿಮಾನ ಮೋಜು ಮಸ್ತಿ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜನ ಅವರಿಗೆ ಚೀಮಾರಿ ಹಾಕುವ ಕೆಲಸ ಮಾಡಬೇಕು. ಹೈಬ್ರಿಡ್ ಕಾರು, ಐಷಾರಾಮಿ ವಾಚು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಶೋ ಧರಿಸಿ ರಾಜ್ಯದ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು. ಇದೇ ವೇಳೆ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಕುರಿತು ಮಾತನಾಡಿ, ಪಜಾತಿ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಹಣವನ್ನು ಕಾಂಗ್ರೆಸ್ ಸರ್ಕಾರ ಬಳಸಿಕೊಂಡು ಸಮುದಾಯದ ಜನರ ಅಭಿವೃದ್ಧಿಯನ್ನು ಮರೀಚಿಕೆಯನ್ನಾಗಿ ಮಾಡ್ತಿದೆ ಎಂದರು. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದ ವೇಳೆ ಎಸ್ಸಿ ಎಸ್ಟಿ ಹಣ ದುರ್ಬಳಕೆ ಆಗದಂತೆ ಕ್ರಮ ವಹಿಸಿದ್ದೇವೆ. ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅವರ ಹಣ ಹರಿದು ಹಂಚಿ ಹೋಗಿದೆ. ಈ ದುರಸ್ಥಿತಿ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಎಂದರು. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ 11,000 ಕೋಟಿ ರೂಪಾಯಿಗಳ ದಲಿತರ ಹಣಕ್ಕೆ ಕಾಂಗ್ರೆಸ್ ಅನ್ನ ಹಾಕಿದೆ. ಇಂತಹ ದಲಿತ ವಿರೋಧಿ ನಡೆ ವಿರುದ್ಧ ಬಿಜೆಪಿ ಧನಾಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧ ಮಾಡಿರಲಿಲ್ಲ. ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಏನು ಯೂನಿಫಾರ್ಮ್ ಸಮವಸ್ತ್ರ ಇದೆ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳ ಕರ್ತವ್ಯ. ಅದನ್ನು ಬಿಟ್ಟು ಏನಾದರೂ ವಿಶೇಷವಾಗಿ ವಿಚಿತ್ರವಾಗಿ ಹೋದರೆ ಯಾವುದೇ ಟೀಚರ್ಗಳು ಸಹಿಸಲ್ಲ. ಅದನ್ನ ಉಡುಪಿಯಿಂದ ಪ್ರಾರಂಭ ಆಯಿತು. ಆದ ತಕ್ಷಣ ಏನಾಯ್ತು, ನಮ್ಮ ಸರ್ಕಾರ ನೋಡಿ ಅದು ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಬಿಟ್ಟ ವಿಷಯ. ಅವ್ರು ಏನು ಹೇಳ್ತಾರೋ ಅದನ್ನ ಪಾಲನೆ ಮಾಡಬೇಕಾಗತ್ತೆ ಅಂತ ನಾವು ಹೇಳಿ ಕೈ ಬಿಟ್ವಿ. ಬಿಟ್ಟ ತಕ್ಷಣ ಕೋರ್ಟ್ಗೆ ಹೋದವ್ರು ಯಾರು? ಅದೇ ಜನಾಂಗದವರು ಕೋರ್ಟ್ಗೆ ಹೋದ್ರು. ಕೋರ್ಟ್ ಏನು ಹೇಳಿತು? ಸರ್ಕಾರ ಏನು ಹೇಳಿದ್ವಿ ಅದು ಸರಿ ಇದೆ, ಅದು ಆಯಾ ಶಾಲಾ ಕಾಲೇಜುಗಳಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಹಿಜಾಬ್ ಧರಿಸಲೇಬೇಕು ಅಂತಕ್ಕಂಥದ್ದು ಏನು ಪದ್ಧತಿ ಇಲ್ಲ, ಅದನ್ನು ನೀವು ಮಾಡ್ಕೊಂಡಿರೋದು ಅಂತೇಳಿ ಆದೇಶ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು? ಅದು ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಈಗ. ಅದಕ್ಕೆ ಮುಂಚೆ ಸರ್ಕಾರ ಇವತ್ತು ಏನಾದರೂ ಇದನ್ನು ನಾವು ತಗೊಂಡ್ಬಿಟ್ಟು ವಾಪಸ್ ತಗೊಂಡಿದ್ದೀವಿ, ಇನ್ನು ಮೇಲೆ ಹಾಕೊಂಡು ನೀವು ಹೋಗ್ಬೋದು ಅಂತಂದರೆ ಇಟ್ ಈಸ್ ದಿ ವೈಲೇಷನ್ ಆಫ್ ದಿ ಲಾ ಅಂಡ್ ಅಗೇನೆಸ್ಟ್ ದಿ ಲಾ. ಇದು ಈಗ ಕೋರ್ಟ್ ಆದೇಶದ ವಿರುದ್ಧವಾಗಿ ಈ ಸರ್ಕಾರ ನಡ್ಕೊಳ್ತಾರೆ. ಓಲೈಸಬೇಕು, ತೃಪ್ತಿಪಡಿಸಬೇಕು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕು ಪ್ರತಿಯೊಂದರಲ್ಲೂ ಕೂಡ. ಆಮೇಲೆ ಒಂದು ಸಿದ್ದರಾಮಯ್ಯ ಒಂದು ದುರಂಕಾರದ ನಡೆಯಕ್ಕೆ ಹೊರಟಿದ್ದಾರೆ. ಅವ್ರ ದುರಂಕಾರ ಏನು ಅಂತಂದ್ರೆ 5 ವರ್ಷಕ್ಕಾಗಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವು ಏನು ಮಾಡಿದ್ರು ನಡೀತದೆ ಅಂತಕ್ಕಂಥ ದುರಂಕಾರ. ನಿನ್ನೆ ನೋಡಿದ್ದೀರಿ ನೀವು ಯಾವ ರೀತಿ ಈ ಬರ ಪರಿಸ್ಥಿತಿ ಜನರನ್ನ ಕಿತ್ತು ತಿಂತಾ ಇದೆ. 4 ತಿಂಗಳಿಂದ ಹೇಳ್ತಾನೆ ಅವರೇ ಬರ ಇದೆ ಬರ ಇದೆ ಬರ ಇದೆ. ರೈತರಿಗೆ ಏನು ಕೊಟ್ಟಿರಿ ನೀವು? 1 ರೂಪಾಯಿ ಕೂಡ ಅವರ ಖಾತೆಗೆ ಬಂದಿಲ್ಲ. ಮತ್ತೆ ಏನಕ್ಕೆ ಇದ್ದೀರಿ ನೀವು? ಆದ್ರಿಂದ ಹೋದ್ರಿ ಪ್ರೈಮ್ ಮಿನಿಸ್ಟರ್ ನೋಡಬೇಕಾಗಿತ್ತು, ಬರ ಪರಿಸ್ಥಿತಿಯ ಇದನ್ನ ತಗೊಂಡೋಗಿ ಅವ್ರಿಗೆ ಹೇಳಬೇಕಾಗಿತ್ತು. ನೀವು ಏನೋ ನಮಗೆ ಬರ ಪರಿಸ್ಥಿತಿಯನ್ನ ಬಹಳ ಎದುರಿಸ್ತಾ ಇದ್ದೀವಿ, ನಾವು ನಿಮ್ಮಿಂದ ಸಹಕಾರ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದು. ಹೋಗುವಾಗ ಹೆಂಗೆ ಹೋಗಿದ್ದೀರಿ ನೀವು? ಐಷಾರಾಮಿ ಫ್ಲೈಟ್ ಬೇಕಾಗಿತ್ತು. ಅದರಲ್ಲಿ ಏನು ಸಿನಿಮಾದಲ್ಲೂ ಕೂಡ ಯಾರು ಆ ರೀತಿ ಪೌಸ್ಗಳು ಕೊಡಲ್ಲಪ್ಪ. ಅಂದ್ರೆ ಈ ಇದು ಬಂದಿರೋದು, ಬರ ಬಂದಿರೋದು ರೈತರಿಗೂ ಕರ್ನಾಟಕ ರಾಜ್ಯದ ಜನತೆಗೆ ಹೊರತು ಕಾಂಗ್ರೆಸ್ ಲೀಡರ್ಗಳಿಗಲ್ಲ ಬರ ಬಂದಿರೋದು. ಯಾಕಂದ್ರೆ ನಮ್ಮ ಹಣ, ಟ್ಯಾಕ್ಸ್ ಹಣ ತುಂಬತಾನೆ ಇದ್ದೀವಲ್ಲ, ಅದರಿಂದ ಮೋಜು ಮಸ್ತಿ ಮಾಡ್ತಕ್ಕಂಥದ್ದು ಅವರ ಇದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಮೊದಲಿಂದ. ಆ ಕೆಲಸವನ್ನ ಇವತ್ತು ಕೂಡ ಮಾಡ್ತಿದ್ದಾರೆ. ಆದ್ರಿಂದ ಆ ಜನ ಸಂಪೂರ್ಣವಾಗಿ ಈ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡಿದು
ಮಂತ್ರಿಗಳಿಗೆ ಎಲ್ರಿಗೂ ಸೇರಿ ಆ ಜಮೀರ್ ಅಹಮದ್ ಎಲ್ರಿಗೂ ಚೀಮಾರಿ ಹಾಕ್ಬೇಕು. ಇನ್ನೊಂದು ದಿವಸ ಈ ರೀತಿಯ ತಪ್ಪುಗಳನ್ನು ಅವ್ರು ಮಾಡಬಾರ್ದು. ಇಂಥ ಪರಿಸ್ಥಿತಿ ಇದ್ರೂ ಕೂಡ ಹೈಬ್ರಿಡ್ ಕಾರ್ಗಳು ಬೇಕು ಇವ್ರಿಗೆ ಓಡಾಡೋಕ್ಕೆ, ಹೈಬ್ರಿಡ್ ಫ್ಲೈಟ್ಗಳು ಬೇಕು. ಯಾಕೆ ಬೇರೆ ಫ್ಲೈಟ್ಗಳಿಲ್ವಾ? ಜನ ಓಡಾಡಲ್ವ ಅದರಲ್ಲಿ? ನಿಮ್ಗೆ ಅಪಮಾನವ? ಹೆಬ್ಲಾಟ್ ವಾಚ್ ಬೇಕು, 50,000 1 ಲಕ್ಷ ರೂಪಾಯಿದು ಶೂಗಳು ಬೇಕು, 1 ಕೋಟಿ ವಾಚ್ಗಳು ಬೇಕು. ಇದಕ್ಕ ನೀವು ಸಾಮಾನ್ಯ ಜನರ ನೀವು ಕೇಳಬೇಕಲ್ಲ ಜನರು? ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಎಸ್ಇಪಿ ಮತ್ತು ಟಿಎಸ್ಪಿ ಹಣದ ದುರ್ಬಳಕೆ ಮಾಡಿಕೊಂಡು ಸಮುದಾಯಕ್ಕೆ ವಂಚಿಸುತ್ತಿದೆ ಎಂದು ಮಾಜಿ ಸಚಿವ ಎನ್ ಮಹೇಶ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ನಗರದ ಕಸಾಪ ಭವನದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಪರಿಶಿಷ್ಟ ಜಾತಿ ಪಂಗಡದ ಪರ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನು ಬೇರೆ ಕೆಲಸಗಳಿಗೆ ಬಳಸಿಕೊಂಡು ಅನ್ಯಾಯ ಮಾಡುತ್ತಿದೆ ಎಂದು ದೂರಿದರು. ಸುಮಾರು 11,000 ಕೋಟಿ ರೂಪಾಯಿಗಳ ಜಾತಿ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ. ಅಧಿಕಾರಕ್ಕೆ ಬರುವ ಮುನ್ನ ಸರ್ಕಾರ ಬಂದ 24 ಗಂಟೆ ಒಳಗೆ 7 ಡೇ ಕಾಯ್ದೆ ರದ್ದು ಮಾಡಿರುವುದಾಗಿ ಭರವಸೆ ನೀಡಿದ್ದು, ಇದೀಗ ಕಾಯ್ದೆ ರದ್ದು ಮಾಡಲು ಹಿಂದೇಟು ಆಗ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಸರ್ಕಾರದ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ರಾಜ್ಯಾದ್ಯಂತ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದ್ದು, ಇಂದು ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆ ವತಿಯಿಂದ ಹಾಸನದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನ್ಯಾಯಾಲಯದಲ್ಲಿ ಇರುವ ಹಿಜಾಬ್ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತಂದು ಕೋಮುದ್ವೇಷ ಹರಡಲು ಮುಂದಾಗಿದೆ. ಕೋರ್ಟ್ ಆದೇಶದ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಲೋಕಸಭಾ ಚುನಾವಣೆ ಅನುಕೂಲಕ್ಕಾಗಿ ಹೀಗೆ ಇಲ್ಲಸಲ್ಲದ ಹೇಳಿಕೆ ನೀಡುವುದು ಸರಿಯಲ್ಲ. ಅದರಿಂದ ಕಾಂಗ್ರೆಸ್ನವರಿಗೆ ಉಪಯೋಗವೂ ಆಗುವುದಿಲ್ಲ. ಒಂದು ಸಮುದಾಯ ಓಲೈಸಲು ಮುಂದಾಗಿರುವುದು ರಾಜಕೀಯ ಷಡ್ಯಂತ್ರ. ಇವರ ಇಂತಹ ಚಟುವಟಿಕೆಗಳ ಬಗ್ಗೆ ಬಿಜೆಪಿ ಜನಾಂದೋಲನ ನಡೆಸಲಿದೆ ಎಂದು ಹೇಳಿದರು. ವಿಶೇಷವಾಗಿ ಅವ್ರಿಗೋಸ್ಕರ ಇರೋ ಹಣ ಇದನ್ನ ಗ್ಯಾರಂಟಿಗಳಿಗೆ ಖರ್ಚು ಮಾಡೋದ್ರಿಂದ ನಮ್ಗೆ ಇಷ್ಟು ಹಣ ಕೊರತೆ ಆಗುತ್ತೆ ಅನ್ನೋದನ್ನ ನಮ್ಮ ಜನರಿಗೆ ತಿಳಿಸ್ಬೇಕಾಗಿದೆ. ಇದನ್ನೊಂದು ಜನಾಂದೋಲನ ಮಾಡಬೇಕಾಗಿದೆ. ನಿಮ್ಮ ಹತ್ರ ದುಡ್ಡಿಲ್ಲದೆ ಇರುವಾಗ ನೀವೇ ಘೋಷಣೆ ಮಾಡ್ಕೊಂಡಿರೋ ಈ ಒಂದು ಗ್ಯಾರಂಟಿಗಳಿಗೆ ನಮ್ಮನ್ನ ಯಾಕೆ ಬಲಿ ಕೊಡ್ತಾ ಇದ್ದೀರಿ? ನಿಮ್ಗೆ ಗೊತ್ತಾ ಎಷ್ಟು ಅಟ್ ವಾಟ್ ಕಾಸ್ಟ್ ದಿಸ್ ಮನಿ ಇಸ್ ಅಲೋಕೇಟೆಡ್? ಗಂಗಾ ಕಲ್ಯಾಣ ಯೋಜನೆಗೆ ದುಡ್ಡಿಲ್ಲ, ಭೂಮಿ ಖರೀದಿ ಮಾಡಿಕೊಡೋ ಯೋಜನೆಗೆ ದುಡ್ಡಿಲ್ಲ, ಸ್ವಯಂ ಉದ್ಯೋಗಕ್ಕೆ ದುಡ್ಡು ಕೊಟ್ಟಿಲ್ಲ. 7 ಕಾರ್ಪೊರೇಷನ್ಗಳಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಬೋವಿ ಅಭಿವೃದ್ಧಿ ನಿಗಮ, ಆದಿಜಾಂಬವ ಅಭಿವೃದ್ಧಿ ನಿಗಮ, ಈ ಎಲ್ಲ ನಿಗಮಗಳಿಗೆ ಈ ವರ್ಷ ಕೊಟ್ಟಿರೋ ಅನುದಾನ ಎಷ್ಟು ಗೊತ್ತಾ? 520 ಕೋಟಿ. ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಎಸ್ಸಿಪಿ ಟಿಎಸ್ಪಿ ಹಣನ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಅಭಿವೃದ್ಧಿ ಆಗ್ತಕ್ಕಂಥ ಯೋಜನೆಗಳಿಗೆ ಹಣವನ್ನ ಕಟ್ ಮಾಡಿ ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಜನಾಭಿಪ್ರಾಯ ರೂಪಿಸ್ಲಿಕ್ಕೆ ಇವತ್ತು ಸೆಮಿನಾರ್ ಮಾಡ್ತಾ ಇದ್ದೀವಿ. ಇದು ಇಲ್ಲಿಗೆ ನಿಲ್ಲಲ್ಲ, ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಅದು ಹಾಸನದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಈ ತಿಂಗಳು ಕೊನೆಯಲ್ಲಿ ಅಥವಾ ಫಸ್ಟ್ ವೀಕಲ್ಲಿ ಚಿಕ್ಕಮಗಳೂರಲ್ಲಿ ಆಗುತ್ತೆ. ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಸರಿ, ಹಿಜಾಬ್ ಇಶ್ಯೂ ಇದೆಯಲ್ಲ, ಇದು ಇನ್ನೂ ಸೆಟ್ಲ್ ಆಗಿಲ್ಲ, ಕೋರ್ಟಲ್ಲಿದೆ. ಕೋರ್ಟಲ್ಲಿರೋ ಇಶ್ಯೂನ ನೀವು ಸರ್ಕಾರ ವಾಪಸ್ ತಗೋತೀವಿ ಅಂದರೆ ಅದು ಕೋರ್ಟ್ ಆದೇಶ ಉಲ್ಲಂಘನೆ ಆಗಲ್ವಾ? ಉಲ್ಲಂಘನೆ ಆಗುತ್ತೆ, ಅದು ಫೇಸ್ ಮಾಡಲಿ ಸುಮ್ಗಿರಿ ಕೋರ್ಟಲ್ಲಿ ಅವರು. ಇಲ್ಲ ಸರ್, ಎಷ್ಟು ಸರಿ ಅಂತ ಈಗ ಇದು ಬೇಕಂತ ಇವ್ರು ಮಾತಾಡಿರೋದು ಎಲ್ಲಿ? ಮೈಸೂರಲ್ಲ, ಮೈಸೂರು ಜಿಲ್ಲೆ ನಮ್ಮ ಚಾಮರಾಜನಗರಕ್ಕೆ ಹೋಗೋ ದಾರಿನಲ್ಲಿ ಒಂದು ಊರು ಕೌಲಂದೆ ಅಂತ, ಫುಲ್ಲಿ ಮುಸ್ಲಿಂ ಡಾಮಿನೇಟೆಡ್ ವಿಲೇಜ್ ಅದು. ಆ ವಿಲೇಜಲ್ಲಿ ಒಂದು ಘಟನೆ ನಡೆದಿತ್ತು, ಗೊತ್ತಲ್ವ ನಿಮಗೆ? ಈ ಚುನಾವಣೆ ರಿಸಲ್ಟ್ ಬಂದಾಗ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು, ಯಾರೋ ಒಂದಷ್ಟು ಜನ ತಲೆಕೆಟ್ಟವರು. ಅಂಥ ಜಾಗದಲ್ಲಿ ಹಿಜಾಬನ್ನ ವಾಪಸ್ ತಗೋತೀನಿ ಅಂತ ಹೇಳಿರೋದು ಉದ್ದೇಶ ಏನು ಅಂತ ನಿಮಗೆ ಗೊತ್ತಿದೆ. ಇದು ಕೋರ್ಟ್ ಆದೇಶ ಉಲ್ಲಂಘನೆ ಆಗಿದೆ. ಕೋರ್ಟ್ ತೀರ್ಮಾನ ಕೊಟ್ಟದ್ದನ್ನ ನಾವೆಲ್ಲ ಒಪ್ಕೊಳ್ಳೋಣ, ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾಗಿತ್ತು. ಈಗ ಕೋರ್ಟ್ ಪ್ರಶ್ನೆ ಮಾಡುತ್ತೆ ಮುಖ್ಯಮಂತ್ರಿಗಳಿಗೆ, ಆನ್ಸರ್ ಮಾಡಲಿ. ಅವರು MP ಚುನಾವಣೆ ಫೋಕಸ್ ಮಾಡಿ ಏನಾದ್ರು ಈ ಥರದ್ದು ಆಗ್ತದೆ? ಖಂಡಿತ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲವೂ MP ಚುನಾವಣೆ ಅಡ್ವಾಂಟೇಜ್ ತಗೊಳಕ್ ಮಾಡ್ತಾ ಇದ್ದಾರೆ. ಅದು ಆಗಲ್ಲ ಹಂಗೆ. ಒಂದು ಸಮುದಾಯನ ಓಲೈಕೆ ಮಾಡ್ಲಿಕ್ಕೆ ಹೋಗಿ ಬೇರೆ ಬೇರೆ ಸಮುದಾಯಗಳ ನಡುವೆ ಈ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಂಥರ ಡೆಫಿನೆಟ್ಲಿ ಭೇದ ಭಾವನೆ 100% ಭೇದ ಭಾವನೆಯನ್ನ ಸೃಷ್ಟಿ ಮಾಡುತ್ತೆ. ಆಮೇಲೆ ಹಿಜಾಬ್ ಹಾಕೊಂಡು ಹೋಗ್ಬಾರ್ದು ಅಂತ ಬಿಜೆಪಿ ಸರ್ಕಾರ ಎಲ್ಲಿ ಹೇಳಿದೆಪ್ಪ? ಬುರ್ಕಾ ಹಾಕಬಾರ್ದು ಅಂತ ಎಲ್ಲಿ ಹೇಳಿದೆ? ಕ್ಲಾಸ್ ರೂಮ್ಗೆ ಹೋಗುವಾಗ ಎಲ್ಲ ಮುಸ್ಲಿಂ ಹೆಣ್ಮಕ್ಳು ಹೊರಗಡೆ ಹಿಜಾಬ್ ತೆಗೆದ್ಬಿಟ್ಟು ಕ್ಲಾಸ್ ರೂಮ್ ಒಳಗಡೆ ಹೋಗಿ ಕೂತ್ಕೋತಿದ್ರು.
ಕ್ಲಾಸಲ್ಲಿ ಪಾಠ ಮಾಡುವಾಗ ಮಕ್ಕಳು ಮುಖ ನೋಡ್ಕೊಂಡು ಮಾಡ್ಬೇಕಲ್ರಿ. ಸೊ ಅವ್ರಿಗೂ ಗೊತ್ತದು, ಮುಸ್ಲಿಂ ಹೆಣ್ಮಕ್ಳಿಗೆ ಹಿಜಾಬ್ ತೆಗೆದು ಕ್ಲಾಸ್ ರೂಮಲ್ಲಿ ಕೂತ್ಕೋತಿದ್ರು. ಈಗ ಇವ್ರೇನೋ ಕಿರಿಕಿರಿ ಮಾಡಿ ಹಿಜಾಬ್ ಹಾಕೊಂಡು ಒಳಗಡೆ ಹೋಗ್ತೀವಿ ಅನ್ನೋದನ್ನ ಮಾಡಿ ಈಗ ಅದು ಕೋರ್ಟ್ಗೆ ಹೋಗಿದೆ. ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಒಪ್ಕೊಳ್ಳೋಣ ಎಲ್ರೂ. ಕೋರ್ಟ್ಗಿಂತ ನಾವು ದೊಡ್ಡವರ? ಆ ಕೋರ್ಟ್ ಆದೇಶ ಬರೋದಕ್ಕೆ ಮೊದಲೇ ಸಿದ್ದರಾಮಯ್ಯನವರು ಈ ರೀತಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇದೊಂದು ರಾಜಕೀಯ ಷಡ್ಯಂತ್ರ. ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅನುಕೂಲ ಆಗಲ್ಲ. ಹಿಜಾಬ್ ವಿಚಾರದಲ್ಲಿ ರಾಜಕಾರಣ ಮಾಡುವ ಅವಶ್ಯಕತೆ ಇಲ್ಲ. ಶಾಂತಿಯಾಗಿ ನೆಮ್ಮದಿಯಾಗಿ ಇರಲು ಏನು ಕೊಡಬೇಕೋ ಅದನ್ನು ಕೊಡಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿಜಾಬ್ ನಿಷೇಧ ಹಿಂಪಡೆಯುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಹಿಜಾಬ್ ನಿಷೇಧ ವಾಪಸ್ ಪಡೆಯುವುದರಿಂದ ಸಂಘರ್ಷಗಳು ಹೆಚ್ಚಾಗ್ತವೆ. ಇಂತಹ ಸಂಘರ್ಷಕ್ಕೆ ಕಾರಣ ಆಗುವ ಹೇಳಿಕೆಗಳನ್ನು ನೀಡಬಾರದು ಎಂದರು. ಕರ್ನಾಟಕ ಜನತೆ ಶಾಂತಿ ನೆಮ್ಮದಿಯನ್ನು ಬಯಸುತ್ತಾರೆ ಹೊರತು ಯಾವುದೇ ಸಂಘರ್ಷ ಬಯಸಲ್ಲ. ಆಳುವ ಸರ್ಕಾರಗಳು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕೊಡಬೇಕು, ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿಕೊಡಬೇಕು. ಇದನ್ನು ಬಿಟ್ಟು ಸಂಘರ್ಷಕ್ಕೆ ಕಾರಣ ಆಗುವ ಕೆಲಸ ಮಾಡಬಾರದು ಎಂದರು. ಸಿಎಂ ಸಿದ್ದರಾಮಯ್ಯ ಎಸ್ಸಿಪಿ ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅದನ್ನು ದಲಿತರಿಗೆ ಕೊಡ್ತಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಿರುವ ಹಣವನ್ನು ಗ್ಯಾರಂಟಿಗೆ ತೆಗೆದುಕೊಂಡಿದ್ದಾರೆ. ಬೇರೆ ಬೇರೆ ಭಾಗ್ಯಗಳನ್ನು ಕೊಟ್ಟು ಹಣ ಇಲ್ಲದೆ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡುವ ಮೂಲಕ ವಿದ್ಯುತ್ ಬಿಲ್ ಹೆಚ್ಚಿಸುವ ಮುಖಾಂತರ ಸಂಗ್ರಹಿಸುತ್ತಿದ್ದಾರೆ. ಸವಲತ್ತು 1,000 ಕೋಟಿ ಅಧಿಕ ತೆರಿಗೆ ವಿಧಿಸಿ ಭಾಗ್ಯಗಳನ್ನು ಕೊಡಲು ಹೋಗುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಗೃಹಲಕ್ಷ್ಮಿ ಯೋಜನೆಯ ಹಣ ಒಬ್ಬರಿಗೆ ತಲುಪಿದೆ, ಒಬ್ಬರಿಗೆ ತಲುಪಿಲ್ಲ. ಆ ಯೋಜನೆ ಹಣಕ್ಕಾಗಿ ತನ್ನ ಗಂಡನ ಜೇಬಿನಿಂದ ದುಡ್ಡು ಕೀಳುವ ಕೆಲಸ ಮಾಡ್ತಿದ್ದಾರೆ. ಮೊದಲು ವಿದ್ಯುತ್ ಬಿಲ್ ಎಷ್ಟು ಬರ್ತಿತ್ತು, ಈಗ ಎಷ್ಟು ಬರ್ತಿದೆ. ಹಿಂದೆ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು 20 ರಿಂದ 30 ಸಾವಿರ ಖರ್ಚು ಬರ್ತಿತ್ತು. ಈಗ 2 ರಿಂದ 3 ಲಕ್ಷ ಕಟ್ಟಿದ್ರೂ ಸಂಪರ್ಕ ಪಡೆಯಲು ಆಗ್ತಿಲ್ಲ. ಅಂತಹ ಪರಿಸ್ಥಿತಿ ಕಾಂಗ್ರೆಸ್ ಅವರಲ್ಲಿ ನಿರ್ಮಾಣ ಆಗಿದೆ ಎಂದರು. ಹೆಚ್ಚಾಗ್ತಾ ಹೊರತು ಯಾವುದೇ ರೀತಿ ಶಾಂತಿಯಾಗಿ ನೆಮ್ಮದಿಯಾಗಿರ್ತಕ್ಕಂಥದ್ದಕ್ಕೆ ಏನ್ ಬೇಕೋ ಅದನ್ನ ಕೊಡಬೇಕು. ಉದ್ಯೋಗ ಇಲ್ದವ್ರಿಗೆ ಉದ್ಯೋಗವನ್ನು ಕೊಡಬೇಕು. ಹಲವಾರು ಜನಕ್ಕೆ ಮನೆ ಕಟ್ಕೊಡ್ಲಿ. ಈ ವಿಚಾರದಲ್ಲಿ ರಾಜಕಾರಣ ಮಾಡೋಂಥ ಅವಶ್ಯಕತೆ ಇಲ್ಲ. ಕರ್ನಾಟಕ ಜನತೆ ಶಾಂತಿ ನೆಮ್ಮದಿಯನ್ನು ಬಯಸ್ತಾರ ಹೊರತು ಯಾವುದೇ ಸಂಘರ್ಷನ ಬಯಸಲ್ಲ ಅಂತೇಳಿ ಸಂದರ್ಭದಲ್ಲಿ ಹಾಗಾಗಿ ಈ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. SCP TSP ಹಣವನ್ನು ದುರ್ಬಳಕೆ ಮಾಡ್ಕೊಂಡು ಅದನ್ನ ದಲಿತರಿಗೆ ಕೊಡ್ತಾ ಇದೀವಿ ಅಂತಕ್ಕಂಥ ಸುಳ್ಳು ಮಾತುಗಳನ್ನ ಅವ್ರು ಹೇಳ್ತಾರೆ. ಅದು ಸರ್ವೇ ಸಾಮಾನ್ಯ. ಹೌದು ಸರ್, ಈಗ ಮಹೇಶ್ ಅಣ್ಣವರು ಈ ಸಂದರ್ಭದಲ್ಲಿ ಪರ್ಫೆಕ್ಟ್ ಅಂಕಿ ಅಂಶಗಳನ್ನ ಹೇಳಿದ್ರು ಅವರು. ಸರ್, ಈಗ SP TSP ಹಣಗಳನ್ನ ದುರ್ಬಳಕೆ ಆಗಿರ್ತಕ್ಕಂಥದ್ರಲ್ಲಿ 2 ಮಾತಿಲ್ಲ. ಏನು SC ಮತ್ತೆ STಗಳಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣವನ್ನ ಅದು ಎಲ್ಲ ಇಲಾಖೆಗಳಿಗೂ ಕೂಡ ತಗೋತಾರೆ, ಇಲ್ಲ ಅಂತ. ಅದರಲ್ಲಿ ಸಪರೇಟ್ ಆಗಿ ಭಾಗ್ಯಕ್ಕೆ ತಗೋಬೇಕು ಅಂತಕ್ಕಂಥ ಉದ್ದೇಶಗಳು ಏನು ಇಲ್ಲ. ಈಗ ಅವರು ಬೇರೆ ಬೇರೆ ಭಾಗ್ಯಗಳನ್ನ ಕೊಟ್ಟು ಅವ್ರ ಹತ್ರ ಹಣ ಇಲ್ದಿರೋದಕ್ಕೆ ಆ ಬಡವರು ಯಾವುದೋ ಮದ್ಯಪಾನ ಮಾಡೋದ್ರ ಮೇಲೆ ಹಲವಾರು ಎಷ್ಟೋ % ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡೋದ್ರ ಮುಖಾಂತರ, ವಿದ್ಯುತ್ ಬಿಲ್ನ ಎಷ್ಟೋ % ಹೈಕ್ ಮಾಡೋದ್ರ ಮುಖಾಂತರ, ಬೇರೆ ಬೇರೆ ವಿಚಾರದಲ್ಲಿ ನನ್ನಂದಾಜು ಒಂದು 40,000 ಕೋಟಿಯಷ್ಟು ಅಧಿಕ ಏನು ತೆರಿಗೆನ ವಿಧಿಸಿ ಇವತ್ತು ಬಾಗಿಗಳನ್ನ ನೆಡ್ಸಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ತಮ್ಗೆಲ್ಲ ಗೊತ್ತಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಬ್ರಿಗೆ ತಲುಪಿರೋ ಒಬ್ರಿಗೆ ದುಡ್ಡು ತಲುಪಿಲ್ಲ. ಆ ಯೋಜನೆ ಹಣಕ್ಕೋಸ್ಕರ ತನ್ನ ಗಂಡಂದಿರ ಜೋಬಿಂದ ದುಡ್ಡು ಕೀಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಎಲೆಕ್ಟ್ರಿಕ್ ಬಿಲ್ ನಿಮಗೂ ಕೂಡ ನಿಮ್ಮ ಮನೆಗೆ ಎಲೆಕ್ಟ್ರಿಕ್ ಬಿಲ್ ಬರುತ್ತೆ. ನೀವು ಆತ್ಮಸಾಕ್ಷಿಯಾಗಿ ಯೋಚನೆ ಮಾಡಿ ಹೇಳಿ, ಮೊದಲು ಎಷ್ಟು ಬಿಲ್ ಬರ್ತೈತೆ, ಇವತ್ತು ಎಷ್ಟು ಬಿಲ್ ಬರ್ತೈತೆ ಅಂತಕ್ಕಂಥದ್ದನ್ನ ನಾನ್ ಬೇಡ, ಸಾಮಾನ್ಯವಾಗಿ ಯಾವುದೇ ಒಂದು ರಸ್ತೆ ಬದಿಯಲ್ಲಿ ಓಡಾಡ್ತಕ್ಕಂಥ ಒಬ್ಬ ರೈತನ ನೋಡಿ. ಮೊದಲು ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಯಾವ್ದಾದ್ರು ಒಂದು ರೈತರಿಗೆ ಪಂಪ್ ಸೆಟ್ಟಿಗೆ ಒಂದು ಕರೆಕ್ಟ್ ಕನೆಕ್ಷನ್ ಕೊಡಿ ಅಂತ ಹೇಳಿದ್ರೆ 10,000 20,000ದಲ್ಲಿ ಮುಗ್ದೋಗೋದು. ಇವತ್ತು 2 ರಿಂದ 3 ಲಕ್ಷ ಕೊಟ್ಟರು ಕೂಡ ಕನೆಕ್ಷನ್ ತಗೊಳಕ್ ಆಗ್ತಾ ಇಲ್ಲ. ನೀವು ಯೋಚನೆ ಮಾಡ್ಬೇಕಲ್ಲ, ಹಿಂದಿನ ಸರ್ಕಾರಕ್ಕಿಂತ ಇವತ್ತಿಗೆ ಎಷ್ಟು ದುಬಾರಿ ಆಗಿದೆ ಅಂತಕ್ಕಂಥದ್ದು ತಾವುಗಳೇ ಯೋಚನೆ ಮಾಡಿ. ಜಿಲ್ಲೆಯ ಜನರ ಕುಡಿಯುವ ನೀರಿಗೆ ಆಧಾರವಾಗಿರುವ ಜೀವನದಿ ಹೇಮಾವತಿ ನದಿಯು ಸದ್ದಿಲ್ಲದೆ ಕಲುಷಿತಗೊಳ್ಳುತ್ತಿದೆ. ಪುರಸಭೆಯೇ ನದಿಗೆ ಕಸ ವಿಲೇವಾರಿ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಸಕಲೇಶಪುರ ಪಟ್ಟಣದ 23ನೇ ವಾರ್ಡ್ನ ಕಸವನ್ನು ಪುರಸಭೆ ಸುಭಾಷ್ ಮೈದಾನದ ಮುಂಭಾಗದಲ್ಲಿರುವ ಜಾತ್ರೆ ನಡೆಯುತ್ತಿದ್ದ ಸ್ಥಳದಲ್ಲಿ ವಿಲೇವಾರಿ ಮಾಡಲಾಗುತ್ತಿತ್ತು. ಸಾರ್ವಜನಿಕರ ಮನವಿಯಂತೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕಸ ವಿಲೇವಾರಿಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಈಗ ಪಟ್ಟಣದ 23 ವಾರ್ಡಿನ ಕಸವನ್ನು ಪ್ರತಿದಿನ ಗಾಡಿಯಲ್ಲಿ ಕಸವನ್ನು ತಂದು ಸುಭಾಷ್ ಮೈದಾನದ ಪಕ್ಕದಲ್ಲೇ ಇರುವ ಹೇಮಾವತಿ ನದಿಯ ದಡದಲ್ಲಿ ಕಸವನ್ನು ತಂದು ಹಾಕ್ತಿದ್ದಾರೆ. ಅಲ್ಲದೆ ನದಿಯ ದಡದಲ್ಲಿ ಗುಂಡಿಯನ್ನು ತೆಗೆದು ಕಸವನ್ನು ಹಾಕಿ ಮಣ್ಣು ಮುಚ್ಚಲಾಗ್ತಿದೆ. ನದಿಯಿಂದ 50 ಮೀಟರ್ ಅಂತರದಲ್ಲಿರುವ ಈ ಕಸದ ರಾಶಿಯು ಸ್ವಲ್ಪ ಮಳೆ ಬಂದರೂ ರಾಶಿ ಹಾಕಿರುವ ಕಸ ನದಿಗೆ ಸೇರುತ್ತದೆ. ಅಲ್ಲದೆ ನದಿಯ ನೀರನ್ನು ಮಟ್ಟ ಸ್ವಲ್ಪ ಏರಿಕೆಯಾದರೂ ಗುಂಡಿಯಲ್ಲಿ ಹೂತು ಹಾಕಿರುವ ಕಸ ನದಿಯನ್ನು ಸೇರಿ ನೀರನ್ನು ಕಲುಷಿತಗೊಳಿಸುತ್ತದೆ.
ಕಸವು ಕೊಳಿತು ವಾಸನೆ ಬರ್ತಿದ್ದು, ಇದು ಹೇಮಾವತಿ ನದಿಗೆ ಸೇರಿದ್ರೆ ಈ ನದಿಯ ನೀರನ್ನು ಕುಡಿಯುವ ಜನರು ಹಾಗೂ ಪ್ರಾಣಿ ಪಕ್ಷಿಗಳು ಹಾಗೂ ವ್ಯವಸಾಯಕ್ಕೆ ಬಳಸುವುದರಿಂದ ಇದು ಅನನುಕೂಲಕ್ಕೆ ದಾರಿ ಮಾಡಿಕೊಡುತ್ತದೆ. ಜಲಚರ ಪ್ರಾಣಿಗಳಿಗೂ ಇದು ಕಂಕಟವಾಗಿ ಮಾರ್ಪಟ್ಟಿದೆ. ಶುದ್ಧ ನೀರು, ಶುದ್ಧ ಗಾಳಿ ಹಾಗೂ ಶುದ್ಧ ಬೆಳಕಿಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ರೂ ಕೂಡ ಜನರು ಕಲುಷಿತ ನೀರನ್ನು ಕುಡಿಯುವ ಜೊತೆಗೆ ಅನಾರೋಗ್ಯಕ್ಕೆ ತುತ್ತಾಗುವುದು ನಿಜವಾಗಿದೆ. ಇಂತಹ ಅವೈಜ್ಞಾನಿಕ ಬೇಜವಾಬ್ದಾರಿ ಕೆಲಸವನ್ನು ಕೂಡಲೇ ನಿಲ್ಲಿಸಿ ಪಟ್ಟಣದ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಪುರಸಭೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಡಳಿತ ಧಾವಿಸುವ ಅಗತ್ಯ ಇದೆ. ಜಿಲ್ಲಾಧಿಕಾರಿ ಸತ್ಯಭಾಮ ಪುರಸಭಾ ವ್ಯಾಪ್ತಿಯಲ್ಲಿ ವಿವಿಧ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ನಗರೋತ್ಥಾನ ಕಾಮಗಾರಿಕೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಖುದ್ದು ಭೇಟಿ ನೀಡಿ ಪರಿಶೀಲಿಸಿದರು. ಪಟ್ಟಣದ 23 ವಾರ್ಡ್ಗಳಲ್ಲಿ ನಡೆಯುತ್ತಿರುವ ನಗರೋತ್ಥಾನದ ವರದಿಯನ್ನು ಆಧರಿಸಿ ಮುಗಿದಿರುವ ಕಾಮಗಾರಿಯನ್ನು ಜಿಲ್ಲಾಧಿಕಾರಿ ಸತ್ಯಭಾಮ ಹಾಗೂ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಂಪ್ ಹೌಸ್ ರಸ್ತೆ, ಲಕ್ಷ್ಮೀಪುರ, ಶಿವಜ್ಯೋತಿ, ಪಣಬೇದೆ ಇನ್ನಿತರ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, 4ನೇ ಹಂತದ ನಗರೋತ್ಥಾನದ ಅಡಿಯಲ್ಲಿ ಕಾಮಗಾರಿ ಮುಗಿದಿದ್ದು ಅವುಗಳು ಸಮರ್ಪಕವಾಗಿದೆಯೇ, ಉತ್ತಮ ಗುಣಮಟ್ಟದ ಕಾಮಗಾರಿ ನಡೆಯುತ್ತಿಲ್ಲ ಎಂದ ದೂರಿನ ಹಿನ್ನೆಲೆಯಲ್ಲಿ ಅವುಗಳನ್ನು ಪರಿಶೀಲನೆ ನಡೆಸಿದ್ದೇನೆ. ಉತ್ತಮ ಮಟ್ಟದ ಕಾಮಗಾರಿ ನಡೆದಿಲ್ಲ ಎಂದು ಸಾರ್ವಜನಿಕರ ದೂರು ಬಂದರೆ ಅಂತಹ ಗುತ್ತಿಗೆದಾರನ ಮೇಲೆ ಕ್ರಮ ಕೈಗೊಳ್ಳುತ್ತೇನೆ. ಸರ್ಕಾರ ಸಾರ್ವಜನಿಕರಿಗಾಗಿ ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ, ರಸ್ತೆ ಸೇರಿದಂತೆ ಇತರ ಮೂಲಭೂತ ಸೌಕರ್ಯಗಳನ್ನು ನೀಡುವುದು ಸಾರ್ವಜನಿಕರ ಉಪಯೋಗಕ್ಕಾಗಿ. ಆದ್ದರಿಂದ ಸಮರ್ಪಕವಾಗಿ ಕೆಲಸ ಮಾಡಬೇಕು ಎಂದು ಎಚ್ಚರಿಸಿದರು. ಜಿಲ್ಲಾ ಯೋಜನಾ ನಿರ್ದೇಶಕರಾದ ಜಗದೀಶ್ ಮಾತನಾಡಿ, ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ 4ನೇ ಹಂತದ ನಗರೋತ್ಥಾನದ ಕಾಮಗಾರಿ ಮುಗಿದಿದ್ದು, ಹಣ ಬಿಡುಗಡೆಗೆ ಮೊದಲು ಕಾಮಗಾರಿ ಸ್ವತಃ ಪರೀಕ್ಷೆ ಮಾಡಿ ನಂತರ ವರದಿಯನ್ನು ಆಧರಿಸಿ ಅನಂತರ ಹಣ ಬಿಡುಗಡೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದ ಹಿನ್ನೆಲೆಯಲ್ಲಿ ಕೆಲವು ವಾರ್ಡ್ಗಳಲ್ಲಿ ಕಾಮಗಾರಿಯನ್ನು ಖುದ್ದು ಪರಿಶೀಲನೆ ನಡೆಸಿದ್ದಾರೆ. SPF4ನಲ್ಲಿ ಕಾಮಗಾರಿ ನಡೆದಿದ್ದು, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ನಂತರ ಹಣ ಬಿಡುಗಡೆ ವರದಿ ಕಳಿಸಲಾಗುತ್ತಿದೆ. ಈಗಾಗಲೇ ನಮ್ಮಲ್ಲಿ 13 ಕಾಮಗಾರಿಗಳು ಸಂಪೂರ್ಣಗೊಂಡಿದ್ದು, ಜಿಲ್ಲಾಧಿಕಾರಿಗಳು ಖುದ್ದಾಗಿ 7 ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದ್ದು, ರಸ್ತೆ ಮತ್ತು ಚರಂಡಿಗಳು ಸಣ್ಣಪುಟ್ಟ ತಪ್ಪುಗಳಿದ್ರೆ ಕೂಡಲೇ ಸರಿಪಡಿಸುವಂತೆ ಸೂಚನೆ ನೀಡಿದ್ದು, ಬಾಕಿ ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲಿ ಮುಕ್ತಾಯಗೊಳಿಸುವುದಾಗಿ ತಿಳಿಸಿದರು. ಡಿಸಿ ಮೇಡಮ್ ಬೇಲೂರು ಕೆಲವು ವರ್ಷನ ನೋಡ್ಲಿಕ್ಕೆ ಬಂದಿದ್ದರು. ವಿಶೇಷವಾಗಿ ನಗರೋತ್ಥಾನ ಫೇಸ್ 4ಅಲ್ಲಿ ಕೆಲವು ಕಾಮಗಾರಿ ಕಂಪ್ಲೀಷನ್ ಆಗಿತ್ತು. ಅದು ಹಣ ಬಿಡುಗಡೆಗೆ ನಾವು ಸರ್ಕಾರನ ಕೋರಬೇಕಾಗಿತ್ತು. ಅದಕ್ಕಿಂತ ಮೊದಲು DC ಅವರು 25% ವರ್ಕನ್ನು ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿ ಗೈಡ್ಲೈನ್ಸ್ ಇತ್ತು. ಈಗ ನಮ್ಮಲ್ಲಿ ಸುಮಾರು ಈಗ 12 ವರ್ಕ್ಸ್ ಕಂಪ್ಲೀಟ್ ಆಗಿತ್ತು. ಅದರಲ್ಲಿ ಮೇಡಮ್ 7 ವರ್ಕನ್ನು ನೋಡಿದ್ದಾರೆ. ಸೊ 7 ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಮೇನ್ಲಿ CC ರೋಡ್ ಮತ್ತು ಡ್ರೈನೇಜ್ ಕೆಲಸ ಆಗಿದೆ. ಕೆಲವು ಸಣ್ಣ ಪುಟ್ಟ ನ್ಯೂನತೆ ಇದ್ದರೆ ಸರಿಪಡಿಸಿ ಅಂತ ಹೇಳಿದ್ದಾರೆ, ಮಾಡ್ತಾರೆ. ಇದೇ ವೇಳೆ ಕಾಮಗಾರಿಯನ್ನು ವೀಕ್ಷಿಸಲು ಡಿಸಿ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹಾಗೂ ಸ್ಥಳೀಯ ಸದಸ್ಯರಿಗೆ ತಿಳಿಸದೆ ಜಿಲ್ಲಾಧಿಕಾರಿಗಳನ್ನು ಕಣ್ಣ ತಪ್ಪಿಸಿ ಉತ್ತಮವಾದ ಕಾಮಗಾರಿಗಳನ್ನು ಮಾತ್ರ ವೀಕ್ಷಿಸಲು ಕರೆತಂದಿದ್ದು, ಕಳಪೆ ಗುಣಮಟ್ಟವಲ್ಲದ ಕಾಮಗಾರಿ ನಡೆದಿರುವ ಸ್ಥಳಗಳನ್ನು ಭೇಟಿ ಮಾಡಿಸಿಲ್ಲ. ಅಲ್ಲದೆ 23 ವಾರ್ಡ್ಗಳ ಕೆಲ ವಾರ್ಡ್ಗಳಲ್ಲಿ ಸಂಪೂರ್ಣ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತರಾಗಿರುವ ವಾರ್ಡ್ಗಳ ವೀಕ್ಷಣೆಗೆ ಕರೆತರದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೇವಲ 2-3 ವಾರ್ಡ್ಗಳನ್ನು ಮಾತ್ರ ವೀಕ್ಷಣೆ ಮಾಡಿಸಿದ್ದಾರೆ ಎಂದು ತೀವ್ರವಾಗಿ ಹೇಳಿದರು. ಪ್ರತಿಭಾ ವ್ಯಾಪ್ತಿಗೆ ಬರುವ ಎಲ್ಲ ವಾರ್ಡ್ಗಳನ್ನು ಒಮ್ಮೆ ಭೇಟಿ ಮಾಡಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವಂತೆ ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್ ಮನವಿ ಮಾಡಿದರು. ಇವತ್ತು ಬೆಳಗ್ಗೆ ಜಿಲ್ಲಾಧಿಕಾರಿಗಳು ಬೇಲೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತು ಕೆಲ ಅಧಿಕಾರಿಗಳು ಜಿಲ್ಲಾಧಿಕಾರಿ ಕಣ್ಣು ತಪ್ಪಿಸಿ ಏನು ಗುಣಮಟ್ಟದ ಕಾಮಗಾರಿ ಎಲ್ಲಿ ಮಾಡಿದ್ದಾರೆ ಅಲ್ಲಿ ಮಾತ್ರ ತೋರಿಸಿ, ಎಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಮತ್ತು ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯ ರಸ್ತೆಗಳೇ ಇಲ್ಲದೆ ಬೇಲೂರಲ್ಲಿ ಕೆಲವು ವಾರ್ಡ್ಗಳು ಇನ್ನೂ ಇದ್ದಾವೆ, ಅಲ್ಲಿ ತೋರಿಸಿದ ರೀತಿ ಅವ್ರು ಕಣ್ಣು ತಪ್ಪಿಸಿ ಇವತ್ತು ಗುತ್ತಿಗೆದಾರ ಮತ್ತು ಕೆಲ ಅಧಿಕಾರಿಗಳು ಜಿಲ್ಲಾಧಿಕಾರಿ ಕಣ್ಣು ತಪ್ಪಿಸಿ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ದಾರಿ ತಪ್ಪಿಸಿದ್ದಾರೆ. ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳ ಮನವಿ ಏನಪ್ಪ ಮಾಡ್ಕೊಂಡಿದ್ದಾರೆ, ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಇರುವ ವಾರ್ಡ್ಗಳಿಗೆ ಭೇಟಿ ನೀಡಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ತಾವು ನೀಡಬೇಕು. ಎಲ್ಲಿ ಬರೀ ಮುಖ್ಯ ರಸ್ತೆಗಳಲ್ಲಿ ಮೇನ್ ರೋಡ್ಗಳಲ್ಲಿ ಬಂದು ತಾವು ಭೇಟಿ ನೀಡಿ ನಿಮ್ಮ ಕಣ್ಣು ತಪ್ಪಿಸಿದ್ದಾರೆ. ಹಾಗಾಗಿ ಇನ್ನೂ ಬೇಲೂರು ಪಟ್ಟಣದಲ್ಲಿ ಅನೇಕ ವಾರ್ಡ್ಗಳು ರಸ್ತೆ ಇಲ್ಲದೆ ವಾರ್ಡ್ಗಳು ಇದ್ದಾವೆ ಮತ್ತು ಕಳಪೆ ಕಾಮಗಾರಿ ಎಲ್ಲಿ ನಡೆದಿದೆ ಅಲ್ಲಿ ತಾವು ಖುದ್ದಾಗಿ ಭೇಟಿ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸುತ್ತೇನೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಮಮತಾ, ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಸಹಾಯಕ ಕಾರ್ಯಪಾಲಕ ಶಿವಣ್ಣ, ಅಭಿಯೋಜಕರಾದ ಸುನೀಲ್, ಆರೋಗ್ಯಾಧಿಕಾರಿ ಜ್ಯೋತಿ, ಲೋಹಿತ್, ಕಂದಾಯ ಅಧಿಕಾರಿಗಳಾದ ಪ್ರಸನ್ನ ಹಾಗೂ ವೇಣು ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾನು ನಮ್ಮ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಹೇಳಿದರು. ಪಟ್ಟಣದ ಖಾಸಗಿ ಹೋಟೆಲ್ ಒಂದರಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಔಪಚಾರಿಕವಾಗಿ ಚರ್ಚೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಚುನಾವಣೆಯ ದೃಷ್ಟಿಯಿಂದ ಕ್ಷೇತ್ರಕ್ಕೆ ಬಂದಿರುವುದಿಲ್ಲ. ಅಧಿಕಾರ ಇರಲಿ ಇಲ್ಲದಿರಲಿ ಪಕ್ಷಕ್ಕೆ ದುಡಿದ ಮುಖಂಡರು ಕಾರ್ಯಕರ್ತರೊಂದಿಗೆ ನನ್ನ ಒಡನಾಟ ರಾಜಕೀಯದ ಆರಂಭದಿಂದಲೂ ಇಟ್ಟುಕೊಂಡಿದ್ದೇನೆ. ಆ ಕಾರಣದಿಂದ ಇಂದು ಸಕಲೇಶಪುರಕ್ಕೆ ಬಂದು ಮುಖಂಡರ ಭೇಟಿಯಾಗಿದ್ದೇನೆ ಎಂದು ಹೇಳಿದರು.
ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಪಕ್ಷದ ಈ ನಿಟ್ಟಿನಲ್ಲಿ ಮುಖಂಡರೊಂದಿಗೆ ಚರ್ಚಿಸಿದ್ದೇನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನೊಂದಿಗೆ ನೋಂದಣಿಯಾಗಿದ್ದರಿಂದ ಹೈಕಮಾಂಡ್ ಆದೇಶದ ಮೇರೆಗೆ ಜೆಡಿಎಸ್ ಪಕ್ಷದ ಗೆಲುವಿಗೆ ಶ್ರಮ ವಹಿಸಿದ್ದೇನೆ ಎಂದರು. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಜನಪರವಾಗಿ ಆಡಳಿತ ನಡೆಸುತ್ತಿದ್ದು, ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ 4 ಗ್ಯಾರಂಟಿಗಳನ್ನು ಈಗಾಗಲೇ ಅನುಷ್ಠಾನಕ್ಕೆ ತಂದು 5ನೇ ಗ್ಯಾರಂಟಿಯನ್ನು ಜನವರಿ ತಿಂಗಳಲ್ಲಿ ತರುವುದರೊಂದಿಗೆ ಜನರಿಗೆ ನೀಡಿದ ಭರವಸೆಯನ್ನು ಈಡೇರಿಸಲಿದೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಯ ಪ್ರಯೋಜನವನ್ನು ರಾಜ್ಯದಲ್ಲಿ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರು ಅನುಭವಿಸುತ್ತಿದ್ದಾರೆ ಎಂದು ಸಂತೋಷಕರ ವಿಚಾರವಾಗಿದೆ ಎಂದು ಹೇಳಿದರು. 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿರುವುದರಿಂದ ಪಕ್ಷಕ್ಕೆ ಶಕ್ತಿ ಬಂದಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಸ್ವತಂತ್ರವಾಗಿ ಎದುರಿಸಿದೆ. ಕಾಂಗ್ರೆಸ್ ಪಕ್ಷದ ಎದುರೇ ಯಾರು ಅಭ್ಯರ್ಥಿಯಾದರೂ ಆ ಅಭ್ಯರ್ಥಿ ಗೆಲ್ಲುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕರುಗಳನ್ನು ಅಮಾನತು ಮಾಡಿರುವುದು ಪಕ್ಷದ ಹಿರಿಯರು ಹೇಳಿದಂತೆ ಕ್ಷೇತ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿದೆ. ಈ ರೀತಿಯಾಗಿ ತೀರ್ಮಾನವನ್ನು ದೇಶದ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ನಡೆದಿರಲಿಲ್ಲ ಎಂದರು. ಲೋಕಸಭೆ ಕಲಾಪದಲ್ಲಿ ವಿರೋಧ ಪಕ್ಷದವರು ಕೇಳುವ ಪ್ರಶ್ನೆಯನ್ನು ಎದುರಾಗಿಸಲಾಗಿದೆ. ವಿರೋಧ ಪಕ್ಷದವರನ್ನು ಹೊರಗಿಟ್ಟು ತಮಗೆ ಅನುಕೂಲವಾಗುವಂತಹ ಕಾಯ್ದೆಗಳಿಗೆ ಅನುಮೋದನೆ ಪಡೆಯಲು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಗಂಭೀರವಾದ ಆರೋಪ ಮಾಡಿದರು. ವಿರೋಧ ಪಕ್ಷವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಿಲ್ಲುಗಳನ್ನು ಪಾಸ್ ಮಾಡುತ್ತಿರುವುದು, ಆದರೆ ತದ್ವಿರುದ್ಧವಾಗಿ ವಿರೋಧ ಪಕ್ಷದ ಅನುಪಸ್ಥಿತಿಯಲ್ಲಿ ಬಿಲ್ಲುಗಳನ್ನು ಪಾಸ್ ಮಾಡಿಕೊಂಡ್ರೆ ಎಂದು ದೂರಿದರು. ಲೋಕಸಭೆಯ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಕಿಡಿಗೇಡಿಗಳ ದಾಳಿಗಳು, ಭದ್ರತೆಯ ಲೋಪವು ಎದ್ದು ಕಾಣ್ತಿದೆ. ತಮ್ಮದೇ ಪಕ್ಷದ ಸಂಸದರು ನೀಡಿರುವ ಪಾಸ್ನಿಂದ ಲೋಕಸಭಾ ಅಧಿವೇಶನದೊಳಗೆ ನುಗ್ಗಿದ ದುಷ್ಕರ್ಮಿಗಳಿಂದ ಆ ಅನಾಹುತ ಸಂಭವಿಸಿದೆ. ಇದಕ್ಕೆ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಘಟನೆ ಬಗ್ಗೆ ಈವರೆಗೂ ಗೃಹ ಸಚಿವರು ಯಾವುದೇ ಹೇಳಿಕೆಯನ್ನು ನೀಡಿರುವುದಿಲ್ಲ. ವಿರೋಧ ಪಕ್ಷದವರು ಭದ್ರತೆಯ ಬಗ್ಗೆ ಪ್ರಶ್ನಿಸುವ ಸಂಬಂಧ ಇದೆ ಎಂದು ಮನಗಂಡು ವಿರೋಧ ಪಕ್ಷದವರನ್ನು ಅಮಾನತು ಮಾಡಿದ್ದಾರೆ ಎಂದು ಆರೋಪ ಮಾಡಿದರು. ನಾವು ಒಬ್ಬರು ಪ್ರಬಲ ಆಕಾಂಕ್ಷಿಯಾಗಿದ್ದೀವಿ, ಇದಂತೂ ಸ್ಪಷ್ಟ. ಅದೇ ಹಿನ್ನೆಲೆಯಲ್ಲಿ ಭೇಟಿ ಅಂತ ಅಲ್ಲ, ಒಟ್ಟಾರೆ ಭೇಟಿ ಮಾಡ್ತಾನೆ ಇರ್ತೀವಿ, ಹೋಗ್ತಾನೆ ಇರ್ತೀವಿ, ಬರ್ತಾ ಇರ್ತೀವಿ. ಸಂದರ್ಭಗಳಲ್ಲಿ ಇವತ್ತು ವಿಶೇಷವಾಗಿ ಯಾವುದೇ ಕಾರ್ಯಕ್ರಮ ಇಲ್ಲದೆ ಬಂದಿರತಕ್ಕಂಥ ಮದುವೆ ಮತ್ತೊಂದು ಈ ತರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ವಿ. ಬಟ್ ಇವತ್ತು ಯಾವುದೇ ಕಾರ್ಯಕ್ರಮ ಇಲ್ಲ, ಸುಮ್ಮನೆ ಸ್ನೇಹಿತರನ್ನೇ ಭೇಟಿಯಾಗಿ ಹೋಗ್ಬೇಕು ಅಂತಕ್ಕಂಥ ಉದ್ದೇಶ, ಅವ್ರ ಅಭಿಪ್ರಾಯ ಏನು ಅಂತ ಕೇಳಬೇಕು ಅಂತಕ್ಕಂಥದ್ದು ಇರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ಮಾಡಿದ್ವಿ. ಏನ್ ಅನ್ಸಲ್ಲ, ಹೈಕಮಾಂಡ್ ಏನ್ ಹೇಳ್ತಾ ಅದನ್ನ ಕೇಳೋದು ಅಷ್ಟೇ ನಮ್ಮ ಜವಾಬ್ದಾರಿ. ನಮ್ಗೆ ಪಕ್ಷದಲ್ಲಿ ನಮ್ದೇ ಆದಂತ ಒಂದು ಶಿಸ್ತಿದೆ, ಆ ಶಿಸ್ತನ್ನ ಪಾಲನೆ ಮಾಡ್ಬೇಕು ಅಂದಾಗ ಅವ್ರು ಏನ್ ಆದೇಶ ಕೊಡ್ತಾರೋ ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥದ್ದಷ್ಟೇ ನಮ್ಮ ಒಂದು ಹಿನ್ನೆಲೆ. ಏನಿಲ್ಲ ಅಂದ್ರೆ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. 5 ಗ್ಯಾರಂಟಿಗಳನ್ನು ಕೂಡ 12ನೇ ತಾರೀಕು ಬಂದ್ರೆ ಮುಂದಿನ ತಿಂಗಳು ಅದನ್ನು ಸೇರಿಸಿ 5 ಗ್ಯಾರಂಟಿಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಾ ಇದೆ. ಈ ಅನುಷ್ಠಾನದಲ್ಲಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಒಂದು ಬಲವಾದಂತ ಶಕ್ತಿ ಬಂದಿದೆ ಅಂತಕ್ಕಂಥ ಭಾವನೆ ಕೂಡ ಪ್ರತಿಯೊಬ್ಬರು ಕಾರ್ಯಕರ್ತರಲ್ಲೂ ಇದೆ. ಅಂದ್ರೆ ಈ ಸರಿ ಕಾಂಗ್ರೆಸ್ನಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದ್ರ ಮೂಲಕ ಯಾರೇ ನಿಲ್ಲಿ ಈ ಸರಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಅಂತೂ ಬಂದಿದೆ. ಈಗ ತಮಗೂ ಮನವರಿಕೆ ಆಗಿದೆ. ಈಗ ಅದನ್ನೇ ನಮ್ಮ ಕಾರ್ಯಕರ್ತರ ಹತ್ರ ಮಾತಾಡ್ತಾ ಇದ್ದೆ. ಗೃಹಲಕ್ಷ್ಮಿ ಯೋಜನೆ ಎಷ್ಟು ಮಟ್ಟಿಗೆ ಜನಗಳಲ್ಲಿ ಈ ಒಂದು ಉಪಚುನಾವಣೆಯಲ್ಲಿ ಅಭಿಪ್ರಾಯ ಬರ್ತಾ ಇದೆ ಕೇಳಿದಾಗ ಅಂತಕ್ಕಂಥದ್ದನ್ನ. ಯಾಕಂದ್ರೆ 91% ಈಗ ಆಗ್ಲೇ ಅದರ ಅನುಷ್ಠಾನ ಆಗಿದೆ. ಅಲ್ಲಿ ಇಲ್ಲಿ ಒಂದೊಂದಷ್ಟು ಬಿಟ್ರೆ ಈ ತರ ಎಲ್ಲಾ ಯೋಜನೆಗಳು, ಶಕ್ತಿ ಯೋಜನೆಯಲ್ಲಿ ಬಹಳ ಆರಾಮಾಗಿ ಓಡಾಡ್ತಕ್ಕಂಥ ಒಂದು ಯೋಜನೆ, ಮಹಿಳೆಯರಿಗೆ ಗೃಹ ಜ್ಯೋತಿ ಎಲ್ಲ ಯೋಜನೆಗಳು, ಅಕ್ಕಿ ಯೋಜನೆ. ಅದಕ್ಕೆ ನಮ್ಮ ಸ್ನೇಹಿತರಿಗಾಗಲೇ ಮಾತಾಡ್ತಾ ಇದ್ದಾರೆ, ಮುಫೀದ್ ಅಲ್ಲೆಲ್ಲ ಓಡಾಡ್ತಾ ಇದ್ದೀವಿ, ಎಲ್ಲ ಕಡೆ ಒಂದೊಂದು ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ಅಂತ. ಈಗಾಗಲೇ ನಮ್ಮ ಎಲ್ಲ ವರಿಷ್ಠರು ಹೇಳಿದ್ದಾರೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಪ್ರತಿಯೊಬ್ಬರು ಹೇಳ್ತಾರೆ. ಈ ತರದ ಒಂದು ತೀರ್ಮಾನ ಬಹುಶಃ ಇತಿಹಾಸದಲ್ಲಿ ಆಗಿರ್ಲಿಲ್ಲ. ಅವ್ರಿಗೆ ಹೆದರ್ಸಕ್ ಆಗದೇನೆ ಪಾರ್ಲಿಮೆಂಟ್ ಅನ್ನ ಈ ತರ ವಿರೋಧ ಪಕ್ಷದವ್ರನ್ನ ಹೊರಗಿಟ್ಟು ಬಿಟ್ರೆ ಸುಲಭವಾಗಿ ಎಲ್ಲಾನು ಪಾಸ್ ಮಾಡ್ಕೋಬಹುದಲ್ಲ ಬಿಲ್ಗಳನ್ನ. ಆ ಕೆಲಸ ಮಾಡಿದ್ದಾರೆ ಹೊರತು ಅವರು ನಿಜವಾಗಿ ವಿರೋಧ ಪಕ್ಷವನ್ನ ಹೆದರಿಸಿ ಸಮರ್ಪಕವಾಗಿ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ವಿದ್ಯಾಶಂಕರ್, ಹಾನುಬಾಳು ಭಾಸ್ಕರ್, ಸಣ್ಣಸ್ವಾಮಿ, ಒಲಹಳ್ಳಿ ಸಲೀಂ, ಸೈಯದ್ ಮುಫೀದ್, ಚಾರ್ಲ್ ಬಾಗಿ, ವೈಪಿ ರಾಜೇಗೌಡ, ಭುವನಾಕ್ಷ, ಕೌಸಲ್ಯ, ಲಕ್ಷ್ಮಣೇಗೌಡ, ಅನ್ನಪೂರ್ಣ, ನಿರ್ಮಲಾ, ಪವಿತ್ರ, ಅಬ್ದುಲ್ ರಫೂರ್ ಸೇರಿದಂತೆ ಇನ್ನಿತರರು ಇದ್ದರು.
ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಇಂದು ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆ ವತಿಯಿಂದ ಎಸ್ಇಪಿ ಮತ್ತು ಟಿಎಸ್ಪಿ ದುರ್ಬಳಕೆ ಬಗ್ಗೆ ವಿಚಾರ ಸಂಕಿರಣ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಬಿಜೆಪಿ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಚಿವ ಎನ್ ಮಹೇಶ್, ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಎಸ್ಸಿಪಿ ಟಿಎಸ್ಪಿ ಹಣಪ ಜಾತಿ ಪಂಗಡದ ಸಮುದಾಯದ ಜನರ ಹಕ್ಕು, ಸಂವಿಧಾನದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಜನರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತಲು ವಿವಿಧ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರೆ ಆ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಿದೆ ಎಂದು ದೂರಿದರು. ಸಮುದಾಯದ ಜನರಿಗೆ ಅನ್ಯಾಯ ಆದರೆ ಅದನ್ನು ನಾವು ಸಹಿಸುವುದಿಲ್ಲ. ಅದರ ವಿರುದ್ಧ ಜನಾಂದೋಲನ ನಡೆಸಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡ್ತೇವೆ ಎಂದರು. ಕಾಂಗ್ರೆಸ್ ತಂದಿರುವ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ ಹಣವೇ ಬೇಕಾ? ಇಂಥ ದಲಿತ ವಿರೋಧಿ ಕಾಂಗ್ರೆಸ್ಗೆ ಜನ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅನ್ನಿಸಿದ ಮೇಲೆ ಸರ್ಕಾರ ಮಾಡಿದ ತಕ್ಷಣ ನೀವು ತೆಗಿಬೇಕಾಗಿತ್ತು. ತೆಗೆದೇ ಇದ್ರೂ ಕೂಡ ಹಣವನ್ನ ದುರುಪಯೋಗ ಪಡಿಸಬಾರದಾಗಿತ್ತು. ಅದರ ನಿಮ್ಮ ಮನಸ್ಸು ಏನಿದೆ, ಹೇಳೋದು ಒಂದು, ಮಾಡೋದು ಮತ್ತೊಂದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿದೆ. ಆ ಕಾರಣದಿಂದ 11,000 ಕೋಟಿಯನ್ನು ತೆಗೆದಿದ್ದೇವೆ. ಆಯ್ತು, ಈಗ 11,000 ಕೋಟಿಯನ್ನು ಯಾರು ಕೊಡ್ತೀರಿ? ಪರಿಶಿಷ್ಟ ಜಾತಿ ವರ್ಗಗಳಿಗೆ. ಈಗ ಅಮ್ಮ ಬಸ್ ಹೋಗ್ತಾರೆ, ಫ್ರೀ ಅನ್ನೋದು. ಆ ಫ್ರೀ ಏನು ಸುಮ್ಮನೆ ಫ್ರೀ ಅಲ್ಲ, ಸರ್ಕಾರದ ಖಾತೆಯಿಂದ ಆ ಡಿಪಾರ್ಟ್ಮೆಂಟ್ಗೆ ಹಣ ಹೋಗುತ್ತೆ. ಹೆಣ್ಣು ಮಕ್ಕಳು ಎಷ್ಟು ಜನ ಪ್ರಯಾಣ ಮಾಡ್ತಾರೋ ಅಷ್ಟು ಹಣವನ್ನ, ಅದು ಫ್ರೀ ಅಲ್ಲ, ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ಹಣ ಖಜಾನೆಯಲ್ಲಿ ಇರ್ತದಲ್ಲ, ಅದನ್ನ ಡಿಪಾರ್ಟ್ಮೆಂಟ್ಗೆ ಅವ್ರು ತುಂಬುತ್ತಾರೆ ಸರ್ಕಾರದಿಂದ. ಇದೇನು ಪುಕ್ಕಟೆ ಏನು ಅಲ್ಲ. ಓಕೆ, ಅದು ಆಯ್ತು. ಈಗ ನಮ್ಮ ಹೆಣ್ಣು ಮಗಳು ಬಸ್ಸಿಗೆ ಹತ್ತುತ್ತಾಳೆ ಅಂತ ಇಟ್ಕೊಳ್ಳಿ. ನೀವು ನಮ್ಮ ಎಸ್ಸಿ ಎಸ್ಪಿ ಎಸ್ಟಿಪಿ ಹಣ ತೆಗೆದಿಟ್ಟಿದ್ದೀರಿ. ಯಾರಿಗೆ ಅಂತ ಹೇಳಿದ್ದೀರಿ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅದನ್ನು ಕೊಡ್ತೀವಿ ಅಂತ ಹೇಳಿ. ಈಗ ಆ ಹೆಣ್ಣು ಮಗಳು ಬಸ್ ಹತ್ತದಾಗ ನೀವ್ ಯಾವ ಜಾತಿ ಅಂತ ಕೇಳ್ತೀರಾ? ನೀವು ಪರಿಶಿಷ್ಟ ಜಾತಿನ, ಪರಿಶಿಷ್ಟ ವರ್ಗನ, ಸರ್ಟಿಫಿಕೇಟ್ ಇದೆಯಾ ನಿಮ್ಮ ಹತ್ರ? ನೀವು ನಿಮ್ಮ ಹಣದಲ್ಲೇ ನಿಮಗೆ ಕಳಿಸ್ಬೇಕು ಅಂತ ನೀವು ಕೇಳ್ತೀರಾ? ಅಥವಾ ಬೇರೆಯವರು ಬರ್ತಾರಲ್ಲ, ಬೇರೆ ಜನಾಂಗಗಳು, ಜಾತಿಗಳು, ಜನಾಂಗಗಳು, ಅವ್ರನ್ನ ನೀವು ಬೇರೆ ನೀವ್ಯಾವ ಜಾತಿ ಅಂತ ಕೇಳ್ತೀರಾ? ಸಾರಾಸಗಟಾಗಿ ಅದ್ರಿಗೂ ಕೊಡ್ತೀವಿ. ಅಂದಮೇಲೆ ಈ ಹಣ ತೆಗೆಯುವ ಅವಶ್ಯಕತೆ ಇಲ್ಲ. ಮಾಜಿ ಸಚಿವ ಎನ್ ಮಹೇಶ್ ಮಾತನಾಡಿ, ಕಾಂಗ್ರೆಸ್ ಬರೋಬ್ಬರಿ 11,000 ಕೋಟಿ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಬೇರೆ ಕಾರ್ಯಕ್ರಮಗಳಿಗೆ ಬಳಸಿಕೊಂಡಿದೆ. ದಲಿತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಇಂದು ಅವರ ಬೆಳವಣಿಗೆಗೆ ಮುಳ್ಳಾಗಿ ಪರಿಣಮಿಸಿದೆ ಎಂದರು. ಇವರ ಬಗ್ಗೆ ದಲಿತ ಸಮುದಾಯದ ಜನರು ಎಚ್ಚೆತ್ತುಕೊಳ್ಬೇಕು. ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಈ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು ಎಸ್ಸಿ ಎಸ್ಟಿ ಸಮುದಾಯದ ಜನರ ಅಭಿವೃದ್ಧಿಗೆ ಮುಂದಾಗಬೇಕು ಎಂದರು. ಎಸ್ಸಿಪಿ ಟಿಎಸ್ಪಿ ಹಣದಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಹಣ ಬಳಕೆ ಮಾಡಿ ಅವರ ಕ್ಷೇಮಾಭಿವೃದ್ಧಿ ಶ್ರಮ ವಹಿಸಬೇಕು ಎಂದರು. ಎಸ್ಟಿಗಳ ಜನಸಂಖ್ಯೆ ಎಷ್ಟು? ಪರಿಶಿಷ್ಟ ವರ್ಗಗಳಂತಂದ್ರೆ 57 ಲಕ್ಷ. ಇಷ್ಟು ದೊಡ್ಡ ಜನಸಂಖ್ಯೆ, 40 ಕೋಟಿ ಜನಸಂಖ್ಯೆ ಅಂದ್ರೆ ಎಷ್ಟು ಗೊತ್ತಾ ಮಂಜು? ಇಡೀ ಯುರೋಪ್ ಖಂಡದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅದು ಇಂಡಿಯಾದಲ್ಲಿರೋ ಎಸ್ಸಿ ಎಸ್ಟಿ ಜನಸಂಖ್ಯೆ. ದಿಸ್ ಇಸ್ ಅವರ್ ಸ್ಟ್ರೆಂತ್. ಬಟ್ ನಮಗೆ ನಮ್ಮ ಶಕ್ತಿಯ ಪರಿಚಯ ಆಗಿಲ್ಲ. ನಮ್ಮ ಶಕ್ತಿಯ ಆ ಶಕ್ತಿ ಏನು ಅಂತ ನಮಗೆ ಗೊತ್ತಿಲ್ಲ. ಹಂಗಾಗಿ ಇದನ್ನ ಚರ್ಚೆ ಮಾಡಬೇಕು. ನಾನಿಲ್ಲಿ ದುರ್ಬಳಕೆ ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಮಿಸ್ಯೂಸ್ ಆಫ್ ಫಂಡ್ಸ್ ಅಂತ ಕರಿತೀವಿ. ದುರ್ಬಳಕೆ ಮಿಸ್ಯೂಸ್ ಅಂತ. ಮಿಸ್ಯೂಸ್ ಮಿಸ್ಯೂಸ್ ಇಂದ ಇಲ್ಲ ಆಗಿರತಕ್ಕಂಥದ್ದು ಡಿಸ್ಯೂಸ್. ಏನ್ ಬಳಕೆ ಮಾಡಬೇಕು ಅನ್ನೋ ಯೋಜನೆ ಇಲ್ಲದೆ ಇರೋದ್ರಿಂದ ಮಿಸ್ಯೂಸ್ ಆಗ್ತಾ ಇರೋದು. ಹಣನ ಹೇಗ್ ಬಳಕೆ ಮಾಡಬೇಕು ಅನ್ನೋದಕ್ಕೆ ನಮ್ಮತ್ತ ಏನಾದ್ರು ಪಾಲಿಸಿ ಫ್ರೇಮ್ವರ್ಕ್ ಇದೆಯಾ? ಇಲ್ಲ. 34,000 ಎಸ್ಸಿಪಿ ಟಿಎಸ್ಪಿ ಹಣ, ಇದನ್ನ 26 ಇಲಾಖೆಗಳಿಗೆ ಹಂಚಿರಿ, ಖರ್ಚು ಮಾಡಿ. ಸಿಕ್ತವ್ರಿಗೆ ಸೀರುಂಡೆ ಅಂತಾರೆ ನಮ್ಮ ಕಡೆ. ಇಲ್ಲಿದೆಯಾ ಮಾತು? ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ದಲಿತರಿಗೆ ಆಗ್ತಿರುವ ಅನ್ಯಾಯದ ಬಗ್ಗೆ ಕೇವಲ ಜನಪ್ರತಿನಿಧಿಗಳು ಹೋರಾಟ ಮಾಡಿದರೆ ಸಾಲದು. ಸಮುದಾಯದ ಜನರು ಅನ್ಯಾಯದ ವಿರುದ್ಧ ನಿಲ್ಲಬೇಕು ಎಂದರು.
ರಾಜಕೀಯದಲ್ಲಿ ಎಲ್ಲಿಯವರೆಗೆ ಪ್ರಜ್ಞಾವಂತರಾಗುವುದಿಲ್ಲ ಅಲ್ಲಿಯವರೆಗೆ ಜನಾಂಗಕ್ಕೆ ಅನ್ಯಾಯ ತಡೆಯಲು ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನು ಬೇಡಿ ಪಡೆಯುವ ಅಗತ್ಯ ಇಲ್ಲ ಎಂದರು. ಪಕ್ಷಾತೀತವಾಗಿ ಇಂತಹ ಕಾರ್ಯಕ್ರಮಗಳಿಗೆ ಸಮುದಾಯದ ಜನರು ಭಾಗವಹಿಸಿ ನಮಗೆ ಆಗ್ತಿರುವ ಅನ್ಯಾಯಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆ ಅಧ್ಯಕ್ಷ ಶ್ರೀವನ್ ಪ್ರಕಾಶ್, ಆರ್ಪಿಐ ಸತೀಶ್, ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಚಂದ್ರು ಸೇರಿದಂತೆ ಇತರರು ಇದ್ದರು. ಜಮೀನು ವಿವಾದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆಯ ಬಾಗಿಲಿಗೆ ಬೆಂಕಿ ಹಾಕಿ ಕೊಲೆಗೆ ಯತ್ನಿಸಿರುವ ಘಟನೆ ಹಾಸನ ತಾಲೂಕಿನ ಮರ್ಕುಲಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ನಾಗಣ್ಣ ಎಂಬುವವರ ಮನೆ ಮುಂದೆ ಈ ಘಟನೆ ನಡೆದಿದ್ದು, ನಾಗಣ್ಣ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾಗಣ್ಣ ಅವರು ರಾತ್ರಿ ಮನೆಯಲ್ಲಿ ಒಬ್ಬರಿದ್ದ ವೇಳೆ ಇದನ್ನು ಗಮನಿಸಿರುವ ಕಿಡಿಗೇಡಿಗಳು ಬಾಗಿಲ ಚಿಲಕ ಹಾಕಿ ಜೋಳದ ತಿಂಡು ಸುರಿದು ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ನಾಗಣ್ಣ ಅವರು ಕಿಟಕಿಗಳಿಂದ ನೋಡಿದ್ದು ಕೂಡಲೇ ಮನೆಯಿಂದ ಹೊರಗೆ ಬಂದಿದ್ದಾರೆ. ನಂತರ ಗ್ರಾಮಸ್ಥರು ಧಾವಿಸಿ ಬೆಂಕಿ ನಂದಿಸಿದ್ದಾರೆ. ಗ್ರಾಮದ ರವಿ ಎಂಬುವರ ವಿರುದ್ಧ ಆರೋಪ ವ್ಯಕ್ತವಾಗಿದ್ದು, ಶಾಂತಿಗ್ರಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಗರದ ಸುಲ್ತಾನುಲ್ ಹಿಂದ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು. ಈ ವೇಳೆ ರೋಟರಿ ಸಂಸ್ಥೆಯ ಸುಂದರರಾಜ್ ಶೆಟ್ಟಿ ನೇತ್ರಾಲಯದ ವೈದ್ಯರಾದ ಡಾಕ್ಟರ್ ಪ್ರಕಾಶ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಉಚಿತ ನೇತ್ರ ಹಾಗೂ ಆರೋಗ್ಯ ಶಿಬಿರದಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರುವಂತಹ 39 ಜನರಿಗೆ ಇಂದು ನೇತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ. ಟ್ರಸ್ಟ್ ವತಿಯಿಂದ ಸುಮಾರು 4 ವರ್ಷಗಳಿಂದ ಆರೋಗ್ಯ ಶಿಬಿರವನ್ನು ನಡೆಸಿಕೊಂಡು ಬರ್ತಿದ್ದು, ಇವರು ನಡೆಸಿದ ಎಲ್ಲ ಆರೋಗ್ಯ ಶಿಬಿರಗಳಿಂದ ಸುಮಾರು 250 ಜನಗಳಿಗೆ ನಮ್ಮ ನೇತ್ರಾಲಯದಿಂದ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ. ಇದೇ ರೀತಿ ಇವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗಲಿ ಎಂದು ಹಾರೈಸುತ್ತೇವೆ ಎಂದು ತಿಳಿಸಿದರು. ಶಿಬಿರದಲ್ಲಿ 39 ಜನಗಳಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆವಿತ್ತು. ಆ ಎಲ್ಲ 39 ಜನರಿಗೂ ಇಂದು ಉಚಿತ ನೇತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಯಿತು ಎಂದು ತಿಳಿಸಿದರು. ಹಾಗೂ ನಮ್ಮ ಟ್ರಸ್ಟ್ ವತಿಯಿಂದ ನಡೆದ ಎಲ್ಲ ಆರೋಗ್ಯ ಶಿಬಿರಗಳಲ್ಲಿ ಅವಶ್ಯಕತೆ ಇರುವಂತಹ ಜನರಿಗೆ ನೇತ್ರ ಶಸ್ತ್ರಚಿಕಿತ್ಸೆ ಮಾಡಿಕೊಟ್ಟಂತಹ ವೈದ್ಯರಿಗೆ ಹಾಗೂ ರೋಟರಿ ಸಂಸ್ಥೆ ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದರು. 29ನೇ ತಾರೀಕು ಸುಲ್ತಾನ್ ಟ್ರಸ್ಟ್ ವತಿಯಿಂದ ಒಂದು ಕ್ಯಾಂಪ್ ನ ಅರೇಂಜ್ ಮಾಡಿದ್ರು. ಸುಲ್ತಾನ್ ಟ್ರಸ್ಟ್ ಮತ್ತೆ ರೋಟರಿ ಸಂಸ್ಥೆ ಸಹಯೋಗದಿಂದ 4 ಕ್ಯಾಂಪ್ ಮಾಡಿದೀವಿ. ಇದುವರೆಗೂ 4 ವರ್ಷದಿಂದ ವರ್ಷವನ್ನ ಕ್ಯಾಂಪ್ ಮಾಡ್ಕೊಂತ ಬಂದಿದೀವಿ. ಈ ವರ್ಷನೂ ಕ್ಯಾಂಪ್ ಮಾಡಿದೀವಿ. ಈ ವರ್ಷ ಒಟ್ಟು ಒಂದು 39 ಜನಕ್ಕೆ ಉಚಿತವಾಗಿ ಆಪರೇಷನ್ ಮಾಡಿದೀವಿ. ಅವ್ರಿಗೆ ಊಟ ತಿಂಡಿ ಉಚಿತವಾಗಿ ಕೊಟ್ಟಿದೀವಿ, ಮೆಡಿಸಿನ್ಸ್ ಉಚಿತವಾಗಿ ಕೊಟ್ಟಿದೀವಿ, ಕನ್ನಡಕ ಉಚಿತವಾಗಿ ಕೊಟ್ಟಿದೀವಿ, ಆಪರೇಷನ್ ಮತ್ತೆ ಕಣ್ಣೊಳಗಡೆ ಹಾಕಂತ ಲೆನ್ಸ್ ಇಷ್ಟನ್ನು ಉಚಿತವಾಗಿ ಮಾಡ್ಕೊಟ್ಟಿದೀವಿ. ಮತ್ತೆ ಒಂದು 200 ಜನಕ್ಕೆ ಮೆಡಿಸಿನ್ಸ್ ಎಲ್ಲ ಫ್ರೀ ಆಗಿ ಕೊಟ್ಟು ಅವರಿಗೆ ದೃಷ್ಟಿ ದೋಷಗಳಿಗೆ ಕನ್ನಡಕಗಳನ್ನೆಲ್ಲ ಪ್ರಿಸ್ಕ್ರೈಬ್ ಮಾಡಿದೀವಿ. ಮುಂದಕ್ಕೆ ಇದೇ ತರ ಸುಲ್ತಾನ್ ಟ್ರಸ್ಟ್ ಅವರು ಇದೇ ತರ ಕ್ಯಾಂಪ್ ನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಮಾತಾಡಿ. ಸುಲ್ತಾನುಲ್ ಹಿಂದ್ ಟ್ರಸ್ಟ್ ವತಿಯಿಂದ 29ನೇ ತಾರೀಕು ನಗರದ ಮದೀನಾ ಶಾದಿ ಮಹಲ್ನಲ್ಲಿ ನಮ್ಮ ರೋಟರಿ ಹೊಸಂಬ ಸುಂದರರಾಜ್ ಶೆಟ್ಟಿ ನೇತ್ರಾಲಯ ಹಾಗೂ ರೋಟರಿ ಸಂಸ್ಥೆ ವತಿಯಿಂದ ಅವರ ಸಹಯೋಗದೊಂದಿಗೆ ಕ್ಯಾಂಪ್ ನಡೆಸಿದ್ವಿ. ಆ ಕ್ಯಾಂಪ್ ಅಲ್ಲಿ ಸುಮಾರು 39 ಜನ ಆಪರೇಷನ್ ಸೆಲೆಕ್ಟ್ ಆದರು. ಇವತ್ತು 2 ಬ್ಯಾಚ್ ಮಾಡಿ ಇವತ್ತು ಎಲ್ಲ 39 ಜನಕ್ಕೆ ಇವತ್ತು ಆಪರೇಷನ್ ಮಾಡಿಸಿದ್ದಾರೆ. ನಾನು ಸುಲ್ತಾನುಲ್ ಟ್ರಸ್ಟ್ ನ ಸೆಕ್ರೆಟರಿ ಆಗಿ ನಮ್ಮ ಟ್ರಸ್ಟ್ ವತಿಯಿಂದ ರೋಟರಿ ಹೊಸಂಬ ಸುಂದರರಾಜ್ ಶೆಟ್ಟಿ ನೇತ್ರಾಲಯ ಇವರ ಆಸ್ಪತ್ರೆಯವರಿಗೆ ಹಾಗೂ ನಮ್ಮ ಮುಖ್ಯವಾಗಿ ನಮ್ಮ ಪ್ರಕಾಶ್ ಸರ್, ಡಾಕ್ಟರ್ ಪ್ರಕಾಶ್ ಸರ್ ಯಾವಾಗಲೂ ನಾವು ಕೇಳಿದ್ರು ಕ್ಯಾಂಪಿಗೆ ಇಲ್ಲ ಅನ್ನಲ್ಲ, ಅವರು ಸ್ವತಃ ಬಂದು ಕ್ಯಾಂಪ್ ಮಾಡಿ ಅಂತ ನಮ್ಗೆ ಸಹಕಾರ ಕೊಡ್ತಾರೆ. ಯಾವಾಗಲೂ ಕ್ಯಾಂಪ್ ಮಾಡಿ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಕೌಸರ್ ಪಾಷಾ, ಉಪಾಧ್ಯಕ್ಷರಾದ ಸರ್ವರ್ ಅಹಮದ್ ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾ ರಂಗಭೂಮಿ ಕಲಾವಿದ ಸಂಘದ ವತಿಯಿಂದ ಡಿಸೆಂಬರ್ 26ರಂದು ಹಾಸನ ಕಲಾಕ್ಷೇತ್ರದಲ್ಲಿ ಪ್ರಚಂಡ ರಾವಣ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಗಳವಾರ ಮಧ್ಯಾಹ್ನ 1 ಗಂಟೆಯಿಂದ ನಾಟಕ ಪ್ರದರ್ಶನ ನಡೆಯಲಿದ್ದು, ಕನ್ನಡ ಚಲನಚಿತ್ರದ ನಟ ಭಯಂಕರ ಖ್ಯಾತಿಯ ವಜ್ರಮುನಿ ಅಭಿನಯಿಸಿ ದಿವಂಗತ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ವಿರಚಿತ ನಾಟಕ ಇದಾಗಿದೆ ಎಂದರು. ಹೆಸರಾಂತ ರಂಗಭೂಮಿ ಕಲಾವಿದರ ದಿವಂಗತ ರಂಗಪ್ಪ ದಾಸ್ ಅವರ ಸ್ಮರಣಾರ್ಥ ಈ ನಾಟಕ ಪ್ರದರ್ಶನ ಆಯೋಜಿಸಲಾಗಿದ್ದು, 3 ಗಂಟೆಗಳ ನಾಟಕ ಪ್ರದರ್ಶನ ಇದಾಗಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಟಕ ಪ್ರದರ್ಶನ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಅದರಿಂದ ಅವರ ಒಂದು ಸ್ಮರಣಾರ್ಥವಾಗಿ ಅವರ ಶಿಷ್ಯರಾದ ನಾವುಗಳು ದಿನಾಂಕ 26ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ ಅವರ ಸ್ಮರಣಾರ್ಥ ಪ್ರಚಂಡ ರಾವಣ ಎಂಬ ಒಂದು ಸುಂದರ ಪೌರಾಣಿಕ ನಾಟಕವನ್ನ ಅಭಿನಯಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷ ನಿರ್ದೇಶಕರಾದಂಥ ಗಾಡಿನಲ್ಲಿ ವೀರಪ್ರಚಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯ ಗೌರವಾಧ್ಯಕ್ಷರಂತ ಗೋವಿಂದಗೌಡ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಉದ್ದೇಶ
ಎಲ್ಲಾ ಶಿಷ್ಯರು ಹಾಸನ ಜಿಲ್ಲೆಯಲ್ಲಿ ಪಾಲ್ಗೊಂಡು ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂತ ನಮ್ಮ ಗುರುಗಳ ಹೆಸರಿಗೆ ಒಂದು ಸ್ಮರಣೆಯನ್ನ ಸಲ್ಲಿಸಿ ಅವರು ಸಲ್ಲಿಸಿರುವ ಒಂದು ಸೇವೆಯನ್ನ ಗುರುತಿಸಿ ಅವರಿಗೆ ಮರಣೋತ್ತರ ಜಿಲ್ಲಾ ಸಂಘದಿಂದ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಒಂದು ಸಮಾಜದಲ್ಲಿ ಏನು ಒಂದು ಉನ್ನತ ಗೌರವ ಪಡ್ಕೊಂಡಿದ್ರು ಅದನ್ನ ಸ್ಮರಿಸಬೇಕು ಅಂತ ನಾವೆಲ್ಲ ಇವತ್ತು ಬಯಸಿ ಒಂದು ಹೆಚ್ಚು ಮಟ್ಟದಲ್ಲಿ ಕಲಾವಿದರನ್ನ ಆಹ್ವಾನಿಸ್ತಾ ಇದ್ವಿ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಗೌರವ ಅಧ್ಯಕ್ಷ ಕಾರ್ಲಿ ಗೋವಿಂದೇಗೌಡ, ಸದಸ್ಯರಾದ ಈಶ್ವರಪ್ಪ, ವೇದ ವೀರಭದ್ರ ಆಚಾರ್ಯ, ನಿರಂಜನ್ ಇತರರು ಇದ್ದರು. ಚನ್ನರಾಯಪಟ್ಟಣ ತಾಲೂಕಿನ ನಾಗೇಶ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಜ್ಞಾನಸಾಗರ ಪರಂಪರಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಬಹುಮುಖ ಪ್ರತಿಭೆ ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಕ್ಷರದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ನನ್ನಂಥ ಸಾಮಾನ್ಯ ವ್ಯಕ್ತಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದ ಸಿದ್ದರಾಮಯ್ಯನವರಿಗೆ ಹಾಗೂ ಪದ್ಮಶ್ರೀ ಪ್ರಶಸ್ತಿ ನೀಡಿದ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸುತ್ತೇನೆ ಎಂದರು. ನನ್ನಂತಹ ಸಾಧಾರಣ ವ್ಯಕ್ತಿಯನ್ನು ಇಂತಹ ದೊಡ್ಡ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ ಡಾಕ್ಟರ್ ಭಾರತಿ ಮತ್ತು ಡಾಕ್ಟರ್ ನಾಗೇಶ್ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು. ನಾನು ನನ್ನ ಊರಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಎಂಬ ಉದ್ದೇಶದಿಂದ ಕಿತ್ತಳೆ ಹಣ್ಣುಗಳನ್ನು ಮಾರಾಟ ಮಾಡಿ ಶಿಕ್ಷಣ ಕ್ಷೇತ್ರಕ್ಕೆ ಚಿಕ್ಕ ಕೊಡುಗೆಯನ್ನು ನೀಡಿದ್ದೇನೆ. ಅದೇ ರೀತಿ ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಜ್ಞಾನಸಾಗರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್, ಕಾರ್ಯದರ್ಶಿ ಭಾರತಿ ನಾಗೇಶ್, ಆಡಳಿತ ಅಧಿಕಾರಿ ಶ್ರೀಮತಿ ಸುಜಾಲಿ ಫಿಲಿಪ್ಸ್, ಜ್ಞಾನಸಾಗರ ವಿದ್ಯಾಸಂಸ್ಥೆಯ ಸಂಯೋಜಕರಾದ ಫಿಲಿಪ್ಸ್, ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪ ಸೇರಿದಂತೆ ಇತರರು ಹಾಜರಿದ್ದರು. ಅರಸೀಕೆರೆ ತಾಲೂಕಿನ ಬಾಣವಾರದ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯ ಅಂಗವಾಗಿ ವಿಶೇಷ ಪೂಜೆ ನಡೆಯಿತು. ನೂರಾರು ಹನುಮ ಮಾಲಾಧಾರಿಗಳು ಹನುಮ ಮಾಲಾಧಾರಣೆಯನ್ನು ಮಾಡಿಕೊಂಡು ಪ್ರತಿನಿತ್ಯ ವಿಶೇಷವಾದ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಜನೆ ಮಾಡಿಕೊಂಡು ವಿಶೇಷವಾದ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗುರುಸ್ವಾಮಿಗಳಾದ ಬಿಎನ್ ರವಿ ಅವರು, ಗ್ರಾಮ ಹಾಗೂ ನಾಡಿನ ಏಳಿಗೆ, ನಮ್ಮ ನಾಡಿನಲ್ಲಿ ಸಮೃದ್ಧಿ, ಸುಖ, ಶಾಂತಿ ನೆಲೆಸುವ ಉದ್ದೇಶದಿಂದ ಬಾಣವಾರದ ಪ್ರಾಚೀನ ಐತಿಹಾಸಿಕ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯ ಅಂಗವಾಗಿ ಶನಿವಾರದಂದು ಪರಮಾನ ಸೂಕ್ತ ಹೋಮವನ್ನು, ಕಾಳ ಹೋಮವನ್ನು ನೆರವೇರಿಸಿ ಭಾನುವಾರದಂದು ವೇದಬ್ರಹ್ಮ ಹರೀಶ್ ಶರ್ಮಾ ಗುರುಜಿ ಮತ್ತು ಸಂಗಡಿಗರಿಂದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮ ತಾರಕ ಆಂಜನೇಯ ಹೋಮವನ್ನು ನೆರವೇರಿಸಲಿದ್ದೇವೆ ಎಂದರು. ಆ ದಿನ ಅನ್ನ ಸಂತರ್ಪಣೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಸುಮಾರು 12 ವರ್ಷಗಳಿಂದ ಹನುಮ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಹನುಮ ಮಾಲಾ ಧಾರಣೆಯನ್ನು ಮಾಡಿಕೊಂಡು ಬರುತ್ತಿದ್ದು, ಈ ಧಾರ್ಮಿಕ ಕೈಕರ್ಯಕ್ಕೆ ಗ್ರಾಮದ ಎಲ್ಲ ಅಕ್ಕಪಕ್ಕದ ಸಾರ್ವಜನಿಕರು, ಭಕ್ತಾದಿಗಳು ಹೆಚ್ಚಿನ ಸಹಕಾರ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ 8 ದಿನದಿಂದ ಬೆಳಗಿನ ಅಭಿಷೇಕ ಪೂಜೆ ಪುರಸ್ಕಾರ ನಡೆಸಿದಂತ ಹನುಮ ಮಾಲದರು ನಮ್ಮ ಬಾಣವರದ ಗ್ರಾಮದ ಸುತ್ತ ಮೆರವಣಿಗೆ ಮಾಡ್ತಾ ಎಲ್ಲ ಭಕ್ತಾದಿಗಳಿಂದ ಹನುಮನ ಜಯಕಾರ ಹಾಕುತ್ತಾ ಪ್ರತಿನಿತ್ಯ ಉತ್ಸವವನ್ನು ನಡೆಸಿಕೊಂಡು ಮತ್ತು ಭಜನಾ ಕಾರ್ಯಕ್ರಮ ನಡೆಸಿಕೊಂಡು ಈ ತನಕ ಬಂದಿದೆ. ಮತ್ತು ನಾಳೆ ಹನುಮ ಜಯಂತಿ ಪ್ರಯುಕ್ತ ಪ್ರತಿಯೊಬ್ಬರು ಹೋಮದಲ್ಲಿ ಪಾಲ್ಗೊಂಡು ಊರಿನ ಸುತ್ತ ಮೆರವಣಿಗೆ ಮಾಡ್ಕೊಂತ ಎಲ್ಲರೂ ಪ್ರಸಾದ ಹಂಚಿ ಮೆರವಣಿಗೆ ಮಾಡ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಜಾಬ್ ವಿಚಾರದ ಬಗ್ಗೆ ಸಿಎಂ ಬಹಿರಂಗ ಹೇಳಿಕೆಗೆ ವ್ಯಾಪಕ ಆಕ್ರೋಶ. ಕೋರ್ಟ್ ತೀರ್ಪು ಮೀರಿ ಸಿಎಂ ಹೇಳಿಕೆ ಖಂಡನೀಯ. ನಗರದಲ್ಲೇ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅಸಮಾಧಾನ. ಗ್ಯಾರಂಟಿ ಯೋಜನೆಗಳಿಂದ ದಲಿತರ ಅಭಿವೃದ್ಧಿ ಕುಂಠಿತ. ಕಾಂಗ್ರೆಸ್ನಿಂದ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆರೋಪ. ನಗರದಲ್ಲಿ ಕಾಂಗ್ರೆಸ್ ವಿರುದ್ಧ ನಗರದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ವಾಗ್ದಾಳಿ. ಹಿಜಾಬ್ ವಿಚಾರದಲ್ಲಿ ರಾಜಕೀಯ ಬೇಡ, ಶಾಂತಿ ಸೌಹಾರ್ದತೆಗೆ ಏನು ಬೇಕೋ ಅದನ್ನು ಮಾಡಿ. ಸರ್ಕಾರಕ್ಕೆ ನಗರದಲ್ಲಿ ಶಾಸಕ ಸಿಮೆಂಟ್ ಮಂಜು ಸಲಹೆ. ಜಿಲ್ಲೆಯ ಜೀವನಾಡಿ ಹೆಮ್ಮೆಗೆ ಪುರಸಭೆ ಹಿನ್ನೆಲೆ ಕಂಟಕ. ಹೇಮಾವತಿ ನದಿಗೆ ಕಸದ ರಾಶಿ ಹಾಕ್ತಿರುವ ಸಕಲೇಶಪುರ ಪುರಸಭೆ. ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ವಿರೋಧ. ನೈಜ ಹಾಗೂ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.